ಓಕೆ. ಪ್ರತಿಯೊಂದು ವಿಚಾರ ಪ್ರತಿಯೊಂದು ವಿಚಾರ ಇರ್ಬೋದು. ಅಂದ್ರೆ ಟ್ರಾನ್ಸಾಕ್ಷನ್ ಎಷ್ಟಾಗ್ತಾ ಇದೆ, ಎಷ್ಟು ಬರ್ತಾ ಇದೆ, ಎಷ್ಟು ಸಿಸ್ಟಮ್ ಅಲ್ಲಿ ಬ್ಯಾಕಪ್ ಇದೆ, ಅಥವಾ ಏನೆಲ್ಲ ಕಮ್ಯುನಿಟಿ ಹೋಲ್ಡರ್ಸ್ ಇದ್ದಾರೆ, ಇವತ್ತು ಸೆಲ್ಲರ್ಸ್ ಜಾಸ್ತಿ ಆಗ್ತಾ ಇದಾರಾ, ಬೈಯರ್ಸ್ ಜಾಸ್ತಿ ಇದೆನಾ, ಅಥವಾ ನಮ್ಮ ಫಂಡ್ ನಮ್ಮ ಕಂಟ್ರೋಲ್, ಎಲ್ಲ ಪ್ರತಿಯೊಂದು ವಿಚಾರನೂ ಕೂಡ ಟ್ರಾನ್ಸ್ಪರೆಂಟ್ ಇರ್ತಕ್ಕಂಥದ್ದು. ಯಾವುದೇ ಒಂದು ವಿಚಾರ ಕೂಡ ನಿಮಗೆ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ವಿಚಾರ ಇಲ್ಲಿ ಯಾವುದೇ ಇಲ್ಲ. ಪ್ರತಿಯೊಂದು ವಿಚಾರನೂ ಕೂಡ ಕಂಪ್ಲೀಟ್ ಬ್ಲಾಕ್ ಚೈನ್ ಅಲ್ಲಿ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಕೂಡ ವೆರಿಫೈ ಚೆಕ್ ಮಾಡ್ಕೋಬಹುದು. ಆಲ್ರೆಡಿ 21 ಮಂತ್ಸ್ ಇಂದ ಸಿಸ್ಟಮ್ ಅಕ್ಯುರೇಸ್ಲಿ ಯಾವುದೇ ತರಹದ ಎರರ್, ಮೇಂಟೆನೆನ್ಸ್ ಅಥವಾ ಯಾವುದೇ ರೀತಿಯ ಇಲ್ಲ, ಅದು ಯಾವುದೂ ಕೂಡ ಪ್ರಾಬ್ಲಮ್ ಇದೆ. ಸಿಸ್ಟಮ್ ಆಲ್ರೆಡಿ ಪ್ರೂವನ್ ಒಂದು ಸಸ್ಟೈನ್, ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗಿರ್ತಕ್ಕಂಥ ಸಿಸ್ಟಮ್ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಒರಿಜಿನಲಿ ಒಂದು ಫಸ್ಟ್ ಪ್ರಾಡಕ್ಟ್ ಬಂದು LGNS ಅಂತ. ಓಕೆ. ಸೊ LGNS ಟೋಕನ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು 7th ಮಾರ್ಚ್ 2024 ಅಲ್ಲಿ ಈ ಟೋಕನ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಡಾವ್ ಕಮ್ಯುನಿಟಿ ಇದನ್ನ ಕ್ರಿಯೇಟ್ ಮಾಡಿದೆ. ಸೊ ಏನಪ್ಪ ಡಾವ್ ಕಮ್ಯುನಿಟಿ ಅಂತಂದ್ರೆ ಡಿಸೆಂಟ್ರಲೈಸ್ಡ್ ಅನಾನಿಮಸ್ ಆರ್ಗನೈಸೇಷನ್ ಅಂದ್ರೆ, ಸೊ ಒಂದು ಕ್ರಿಯೇಟರ್, ಗ್ರೂಪ್ ಆಫ್ ಕ್ರಿಯೇಟರ್ ಟೀಮು ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಿ ಪಬ್ಲಿಕ್ ಗೆ ಬಿಟ್ಟಿರ್ತಕ್ಕಂಥದ್ದು. ಓಕೆ. ಸೊ ಅದ್ರದ್ದು ಕಂಪ್ಲೀಟ್ ಜವಾಬ್ದಾರಿ ಯಾರ್ದಾಗಿರುತ್ತೆ ಅಂದ್ರೆ ಪಬ್ಲಿಕ್ ದಾಗಿರುತ್ತೆ. ಓಕೆ. ಸೊ ಅದ್ರನ್ನ ಸಿಸ್ಟಮ್ ನ ಅಪ್ರಿಶಿಯೇಟ್ ಆಗೋದಾಗ್ಲಿ ಅಥವಾ ಡಿಪ್ರಿಶಿಯೇಟ್ ಆಗ್ಲಿ ಅಂದ್ರೆ ಅದು ಆ ಸಿಸ್ಟಮ್ ಏನು ಕ್ರಿಯೇಟ್ ಮಾಡಿರ್ತಾರೆ ಕ್ರಿಯೇಟರು, ಸೊ ಅದ್ರದ್ದು ಜವಾಬ್ದಾರಿ ಯಾರ್ದಾಗಿರುತ್ತೆ, ಪಬ್ಲಿಕ್ದಾಗಿರುತ್ತೆ. ಅಂದ್ರೆ ಅದರ ಅರ್ಥ ಏನು ಅಂದ್ರೆ, ಸೊ ಅದು ಪಬ್ಲಿಕ್ ಮುಖಾಂತರನೇ ರನ್ ಆಗ್ತಕ್ಕಂಥದ್ದು. ಅದು ಯಾವುದೇ ರೀತಿಯ ಗ್ರೋತ್ ಆಗ್ತಾ ಇದೆ ಅಥವಾ ಗ್ರೋತ್ ಕಮ್ಮಿ ಆಗ್ತಾ ಇದೆ, ಅದಕ್ಕೆ ಕಾರಣ ಯಾರಾಗಿರ್ತಾರೆ ಅಂದ್ರೆ ಪಬ್ಲಿಕ್ ಆಗಿರುತ್ತೆ. ಸೊ ಆ ತರ ಕೋಡ್ ಬೇಸ್ಡ್ ನ ಡಿಪ್ಲಾಯ್ ಮಾಡಿ ಕಾಂಟ್ರಾಕ್ಟ್ ಅಲ್ಲಿ ಕೋಡಿಂಗ್ ಡಿಪ್ಲಾಯ್ ಮಾಡಿ ಸಿಸ್ಟಮ್ ನ ಪಬ್ಲಿಕ್ ಗೆ ಬಿಟ್ಟಿರ್ತಕ್ಕಂಥದ್ದು. ಸೊ ಆ ಕಾಂಟ್ರಾಕ್ಟ್ ಮುಖಾಂತರ ಪಬ್ಲಿಕ್ ಆಕ್ಷನ್ ಅಂದ್ರೆ ಪಬ್ಲಿಕ್ ಇನ್ವಾಲ್ವ್ ಆಗಿ ಸಿಸ್ಟಮ್ ನ ರನ್ ಮಾಡ್ತಾ ಹೋಗ್ತಕ್ಕಂಥದ್ದು. ಸೊ ಅದಕ್ಕೆ ಡಾವ್ ಕಮ್ಯುನಿಟಿ ಅಂತ ಹೇಳ್ತೀವಿ. ಡಾವ್ ಕಮ್ಯುನಿಟಿ, ಸೊ ಒಂದು ಕ್ರಿಯೇಟರ್ ಟೀಮ್ ಸಿಸ್ಟಮ್ ನ ಕ್ರಿಯೇಟ್ ಮಾಡಿ ಪಬ್ಲಿಕ್ ಗೆ ಬಿಟ್ಟಿರ್ತಕ್ಕಂಥದ್ದು. ಇದು ಯಾವುದೇ ರೀತಿಯ MD ಬೇಸ್ಡ್, ಆಫೀಸ್ ಬೇಸ್ಡ್ ಸಿಸ್ಟಮ್ ಅಲ್ಲ. ಓಕೆ. ಸೊ LGNS ಸಿಂಬಲ್ ಬಂದು LGNS. ಓಕೆ. ಪಾಲಿಗಾನ್ ಬ್ಲಾಕ್ ಚೈನ್ ನ ಬಳಸ್ಕೊಂಡು LGNS ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಸೊ LGNS ನ ಪೇರ್ ಬಂದು ಡೈ ಅಂತ ಹೇಳ್ತೀವಿ. ಡೈ ಅನ್ನೋದು ಕೂಡ ನಥಿಂಗ್ ಬಟ್ USDT. ಓಕೆ. USD ತರನೇ. ಸೊ ಡೈ ಅಂತಕ್ಕಂಥದ್ದು ಕೂಡ, ಅದಕ್ಕೂ ಕೂಡ ಒಂದು ಡೈಗೆ ಒಂದು ವ್ಯಾಲ್ಯೂ ಬಂದು, ಸೊ ಸೇಮ್ ಲೈಕ್ ಒಂದು USD, ಒಂದು ಡೈಗೆ ವ್ಯಾಲ್ಯೂ ಬಂದು ಒಂದು USD. ಓಕೆ. ಸೊ LGNS ನ ಖರೀದಿ ಮಾಡಬೇಕು ಅಂದ್ರೆ ನಮ್ಮ ಹತ್ರ ಏನಿರಬೇಕು, ಡೈ ಇರಬೇಕು. ಡೈನ ಖರೀದಿ ಮಾಡಬೇಕು ಅಂದ್ರೆ USDT ಮುಖಾಂತರ ನಾವು ಡೈನ ಖರೀದಿ ಮಾಡಬೇಕು. ಡೈ ಇದ್ದಾಗ ನಾವು LGNS ನ ಖರೀದಿ ಮಾಡಬಹುದು. ಅಂದ್ರೆ LGNS ನ ಸೇಲ್ ಮಾಡಿದ್ರೆ ನಮಗೆ ಡೈ ಸಿಗುತ್ತೆ, ಡೈ ಇಂದ ನಾವು LGNS ನ ಖರೀದಿ ಮಾಡಬೇಕು. ಸೊ ಅದ್ರ ಮುಖಾಂತರ ಒಂದು ಬ್ಯಾಕಪ್ ರಿಸರ್ವ್, ಲೈಕ್ ಬ್ಯಾಕಪ್ ಪೇರ್ ಅಂತ ಏನ್ ಹೇಳ್ತೀವಿ, ಅದನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. LGNS ನ ವಹಿವಾಟು ಮಾಡಬೇಕು, ಬೈಸೆಲ್ ಮಾಡಬೇಕು ಅಂದ್ರೆ ನಮ್ಮ ಹತ್ರ ಡೈ ಇರಬೇಕು. ಓಕೆ. ಸೊ ಯಾವ ನೆಟ್ವರ್ಕ್ ನ ಬಳಸ್ಕೊಂಡು LGNS ಕ್ರಿಯೇಟ್ ಆಗಿದೆ ಅಂದ್ರೆ Web3 ಅಂತ ಹೇಳ್ತೀವಿ. ಅಂದ್ರೆ ಈ ಟೋಕನ್ ನ ಟ್ರಾನ್ಸಾಕ್ಷನ್ ವಹಿವಾಟು ನಡಿಬೇಕು ಅಂದ್ರೆ ಇದು ಯಾವುದೇ ರೀತಿಯಲ್ಲಿ ಯಾವುದೋ ಒಂದು ವೆಬ್ಸೈಟ್ ಅಲ್ಲಿ ಈ ಟೋಕನ್ ಸಿಗುತ್ತೆ, ಅಥವಾ ಇಲ್ಲಿ ಯಾವುದೋ ನಿಮಗೆ ಅಡ್ಮಿನ್ ಪ್ಯಾನಲ್ ಇರುತ್ತೆ, ಅಥವಾ ಇಲ್ಲಿ ಯಾವುದೋ KYC ಅಪ್ಲೋಡ್ ಮಾಡಬೇಕು, ID ಪಾಸ್ವರ್ಡ್ ಸಿಗುತ್ತೆ, ಮೇಲಿ ಕನ್ಫರ್ಮೇಶನ್ ಬರುತ್ತೆ, ತಿಂಗಳಿಗೆ ಒಂದ್ಸಲ ವಿಡ್ರಾಲ್ ಬರುತ್ತೆ, 24 ತಾಸು ಆದ್ಮೇಲೆ ವಿಡ್ರಾಲ್ ಬರುತ್ತೆ. ಆ ಬೇಸ್ಡ್ ಮಾಡ್ಯೂಲ್ ಅಲ್ಲಿ ಆ ನೆಟ್ವರ್ಕ್ ಅಂದ್ರೆ ಅದು Web2 ಮಾಡ್ಯೂಲ್ ಅಂತ ಹೇಳ್ತೀವಿ. ಆ ಮಾಡ್ಯೂಲ್, ಆ ನೆಟ್ವರ್ಕ್ ಆಫ್ ಮಾಡ್ಯೂಲ್ ಅಲ್ಲಿ ಈ ಸಿಸ್ಟಮ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದಲ್ಲ. Web3 ಮಾಡ್ಯೂಲ್ ಅಂತ ಹೇಳ್ತೀವಿ. ಅಂದ್ರೆ ಪ್ರತಿ ನಿಮ್ಮ ಫಂಡ್ ನಿಮ್ಮ ಕಂಟ್ರೋಲ್ ಇರುತ್ತೆ. ಅದು ಜಾಸ್ತಿ ಆಗ್ತಾ ಇರಲಿ, ಕಮ್ಮಿ ಆಗ್ತಾ ಇರಲಿ, ಅದು ದಟ್ ಈಸ್ ಅ ಮಾರ್ಕೆಟ್ ಡಿಪೆಂಡೆನ್ಸಿ. ಬಟ್ ನಿಮ್ಮ ಫಂಡ್ ನಿಮ್ಮ ಕಂಟ್ರೋಲ್ ಇರುತ್ತೆ. ಇಲ್ಲಿ ಯಾವುದೇ ರೀತಿಯ ಮ್ಯಾನುವಲ್, ಲೈಕ್ ಏನೆಲ್ಲ ಸಿಸ್ಟಮ್ ನ ಇಷ್ಟು ವರ್ಷಗಳ ಕಾಲ ಅಥವಾ ಏನೆಲ್ಲ ನಾವು ನೋಡಿದೀವಿ, ಆ ತರ ಆ ಬೇಸ್ಡ್ ಮೇಲೆ ಇದು ವರ್ಕ್ ಆಗ್ತಕ್ಕಂಥದ್ದಲ್ಲ. Web3 ನೆಟ್ವರ್ಕ್ ಅಲ್ಲಿ ಇದು ವರ್ಕ್ ಆಗ್ತಕ್ಕಂಥದ್ದು. ಯಾವುದೇ ಟೋಕನ್ ಆಗಲಿ, ಟೋಕನ್ ಅಂದ ತಕ್ಷಣ ಸಾಕಷ್ಟು ಜನಗಳ ಮೈಂಡ್ ಅಲ್ಲಿ ಕೂಡ ನೆಗೆಟಿವಿಟಿ ಇದೆ. ಓಕೆ. ಸರ್ ಟೋಕನ್ ನ ಸಾಕಷ್ಟು ಟೋಕನ್ಗಳನ್ನ ನೋಡಿದೀವಿ, ಬಂದಿದಾವೆ, ಹೋಗಿದ್ದಾವೆ, ನಾಳೆ ಬೈನಾನ್ಸಿ ಬರುತ್ತೆ ಅಂದಿದ್ರು, 100 ಆಗುತ್ತೆ ಅಂದ್ರು, 1000 ಆಗುತ್ತೆ ಅಂತಂದು, ಅದು ಯುಟಿಲಿಟಿ ಬರುತ್ತೆ. ಈ ತರ ನಾವು ನೆಗೆಟಿವಿಟಿ ಕೇಳಿರ್ತಕ್ಕಂಥದ್ದು ಇದೆ. ಬಟ್ ನಾವು ಯಾರೋ ಬರ್ತಾರೆ ನಮಗೆ ಟೋಕನ್ ಬಗ್ಗೆ ತಿಳಿಸ್ತಾರೆ ಅಂತಂದಾಗ ನಾವು ಏನೂ ಅನಲೈಸ್ ಮಾಡದೆ ಆ ಟೋಕನ್ ಅಲ್ಲಿ ನಾವು ಆ ಟೋಕನ್ ಅನ್ನ ಖರೀದಿ ಮಾಡ್ತಕ್ಕಂಥದ್ದು ವೆರಿ ರಾಂಗ್ ಥಿಂಗ್. ಓಕೆ. ಫಸ್ಟ್ ಯಾವುದೇ ಒಂದು ಟೋಕನ್ ಆಗಲಿ ನಾವು ವಿಚಾರಗಳನ್ನ ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಅದರದ್ದು ವಿಚಾರ ಅಂದ್ರೆ ಆ ಟೋಕನ್ ಖರೀದಿ ಮಾಡಬೇಕು ಅಂದ್ರೆ ಒಂದು 5-6 ವಿಚಾರಗಳನ್ನ ನಾವು ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಸೊ ಇದು ಡಿಸೆಂಟ್ರಲೈಸ್ಡ್ LGNS ಅಂತಕ್ಕಂಥದ್ದು ಕೂಡ ಡಿಸೆಂಟ್ರಲೈಸ್ಡ್ ಟೋಕನ್. ಡೆಕ್ಸ್ ಸ್ಕ್ರೀನರ್, ಡೆಕ್ಸ್ ಟೂಲ್ ಅಂತಕ್ಕಂಥದ್ದು 2 ಬ್ಲಾಕ್ ಚೈನ್ ಟೋಕನ್, ಡಿಸೆಂಟ್ರಲೈಸ್ಡ್ ಟೋಕನ್ ವೆರಿಫೈರ್ ಸಿಸ್ಟಮ್ ಅಪ್ಲಿಕೇಶನ್ಸ್ ಇದೆ. ಸೊ ಅಲ್ಲಿ ಲೀಸ್ಟ್ ಆಗಿರ್ತಕ್ಕಂಥದ್ದು ಏನಪ್ಪಾ, ಅದು ಡೆಕ್ಸ್ ಸ್ಕ್ರೀನರ್, ಡೆಕ್ಸ್ ಟೂಲ್ಸ್ ಅಂತಂದ್ರೆ
ಜಗತ್ತಿನಾದ್ಯಂತ ಏನೆಲ್ಲ ಡಿಸೆಂಟ್ರಲೈಸ್ ಟೋಕನ್ಸ್ಗಳು ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ, ಆ ಟೋಕನ್ ನ ಕಂಪ್ಲೀಟ್ ಹಿಸ್ಟ್ರಿ, ಓಕೆ, ಆ ಟೋಕನ್ ಅನ್ನ ಯಾರಾದ್ರೂ ಮ್ಯಾನುಪುಲೇಟ್ ಮಾಡ್ತಾ ಇದಾರ, ಅದ್ರಲ್ಲಿ ಏನಾದ್ರೂ ಮೈನಸ್ ಪಾಯಿಂಟ್ ಇದೆನಾ, ಪಾಸಿಟಿವ್ ಪಾಯಿಂಟ್ ಇದೆನಾ, ಇವತ್ತು ಎಷ್ಟು ಜನ ಅದನ್ನ ಖರೀದಿ ಮಾಡಿದ್ದಾರೆ, ಖರೀದಿ ಮಾಡ್ತಕ್ಕಂಥ ಸಂಖ್ಯೆ ಜಾಸ್ತಿ ಇದೆನಾ, ಅಥವಾ ಸೆಲ್ ಮಾಡ್ತಕ್ಕಂಥ ಸಂಖ್ಯೆ ಜಾಸ್ತಿ ಇದೆನಾ, ಆ ಟೋಕನ್ಗೆ ಬ್ಯಾಲೆನ್ಸ್ ಫಂಡ್ ಲೈಕ್ ಬ್ಯಾಕಪ್ ಫಂಡ್ ಎಷ್ಟಿದೆ, ಅಥವಾ ಇಲ್ಲಿ ತನಕ ಅದರದ್ದು ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ, ಪ್ರತಿಯೊಂದು ವಿಚಾರಗಳು ಕೂಡ ನೀವು ತಿಳ್ಕೋಬೇಕು ಅಂತಂದ್ರೆ ಡೆಕ್ಸ್ ಸ್ಕ್ರೀನರ್, ಡೆಕ್ಸ್ ಟೂಲ್ ಅಂತಕ್ಕಂಥ ಅಪ್ಲಿಕೇಶನ್ಸ್, ಎರಡು ಅಪ್ಲಿಕೇಶನ್ಸ್ ಅಲ್ಲಿ ಪ್ರತಿಯೊಂದು ಇಡೀ ಜಗತ್ತಿನಾದ್ಯಂತ ಏನೆಲ್ಲ ಡಿಸೆಂಟ್ರಲೈಸ್ಡ್ ಟೋಕನ್ಸ್ಗಳು ಟ್ರೇಡ್ ಆಗ್ತಾ ಇರುತ್ತೆ ಅಲ್ಲಿ ನೀವು ತಿಳ್ಕೋಬಹುದು. ಅಲ್ಲಿ ಆ ಟೋಕನ್ ಬಗ್ಗೆ ನಮಗೆ ಒಂದಿಷ್ಟು ಇನ್ಫಾರ್ಮೇಶನ್ ನಾವು ತಿಳ್ಕೊಂಡಾಗ, ನಾನು ಏನೆಲ್ಲ ಇಷ್ಟೋ ತನಕ ಏನೆಲ್ಲ ಹೇಳಿದೆ ಆ ವಿಚಾರಗಳು ನಾವು ಅಲ್ಲಿ ನೋಡಿದಾಗ, ಸೊ ಅಲ್ಲಿ ನಮಗೆ ಕ್ಲಾರಿಟಿ ಸಿಕ್ತು ಅಂತಂದಾಗ ನಾವು ಡಿಸೈಡ್ ಮಾಡಬೇಕು ಆ ಟೋಕನ್ ಖರೀದಿ ಮಾಡಬೇಕೋ ಬೇಡವೋ. ಅಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಯಾರು ಬರೀ ಬಾಯಿ ಮಾತಲ್ಲೇ ಯಾರು ಕೂಡ ಡಿಸಿಷನ್ ನ ತಗೊಳ್ಳಲ್ಲ. ಯಾಕಂದ್ರೆ ಹೋಗ್ತಾ ಹೋಗ್ತಾ ಎಲ್ಲರಿಗೂ ಕೂಡ ತಮ್ಮದೇ ಆದಂತ ಅನುಭವಗಳು ಸಾಕಷ್ಟು ಅನುಭವಗಳು ಆಗಿರುತ್ತೆ, ನೆಗೆಟಿವ್ ಅನುಭವನೇ ಇರ್ಬೋದು. ಸೊ ಆ ತರ ಯಾರು ಕೂಡ ಡಾಕ್ಯುಮೆಂಟೇಶನ್ ಇಸ್ ಅಟ್ ದ ಎಂಡ್ ಆಫ್ ದ ಫೈನಲ್ ವೆರಿಫಿಕೇಶನ್ ಅಂತ ಹೇಳ್ತೀವಿ. ಅಂದ್ರೆ ಕಣ್ಣಿಗೆ ನಮಗೆ ಬರೀ ಬಾಯಿ ಮಾತಿಂದ ನಾವು ಯಾವುದೂ ಕೂಡ ಡಿಸೈಡ್ ಮಾಡಬಾರ್ದು. ಸೊ ಅದನ್ನ ವೆರಿಫೈಡ್ ಮಾಡ್ತಕ್ಕಂಥದ್ದು ಕೂಡ ಅನಲೈಸ್ ಇರಬೇಕು. ಓಕೆ, ನಾವು ಕ್ರಿಪ್ಟೋ ಥಿಂಗ್ ಅಲ್ಲಿ ಅಥವಾ ಕ್ರಿಪ್ಟೋ ಏನೆಲ್ಲ ಒಂದು ಪ್ಯಾಸಿವ್ ಇನ್ಕಮ್ ನ ನಾವು ಸೋರ್ಸ್, ಒಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ನ ಕ್ರಿಯೇಟ್ ಮಾಡಬೇಕು, ಅಥವಾ ಇದರಿಂದ ನಮ್ದು ಫಿನಾನ್ಷಿಯಲ್ ಫ್ರೀಡಮ್ ನ ತಗೋಬೇಕು ಅಂತ ಏನೆಲ್ಲ ನಾವು ಇಂಟೆನ್ಷನ್ ಇಟ್ಕೊಂಡು ಇನ್ವಾಲ್ವ್ ಆಗಿರ್ತೀವಿ, ಸೊ ಅದನ್ನ ನಾವು ಎಷ್ಟು ಕಷ್ಟಪಟ್ಟು ಇನ್ವಾಲ್ವ್ ಆಗಿರ್ತೀವಿ, ಸೊ ಅದನ್ನ ಸಕ್ಸಸ್ ಆಗ್ಬೇಕು, ಅದು ಅನಲೈಸ್ ವೆರಿ ಗುಡ್ ವೇಲ್ ಹೋಗ್ಬೇಕು ಅಂದ್ರೆ ಸೊ ನಾವು ಅನಲೈಸಿಂಗ್ ಮೈಂಡ್ ಸೆಟ್ ಅನ್ನು ಕೂಡ ತಿಳ್ಕೊಬೇಕಾಗುತ್ತೆ. ಓಕೆ, ಸೊ ಯಾವ ತರ ಟೋಕನ್ ಅಂತ ಬಂದಾಗ ಏನನ್ನ ಅನಲೈಸ್ ಮಾಡಬೇಕು ಅಂತಕ್ಕಂಥದ್ದು ನಾವು ಡೆಕ್ಸ್ ಸ್ಕ್ರೀನರ್, ಡೆಕ್ಸ್ ಟೂಲ್ಸ್ ಅಲ್ಲಿ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಸೊ ಡೆಕ್ಸ್ ಸ್ಕ್ರೀನರ್ ಅಪ್ಲಿಕೇಶನ್ಸ್ ಇದು ಜಗತ್ತಿನಾದ್ಯಂತ ಏನೆಲ್ಲ ಟೋಕನ್ಸ್ಗಳು ಟ್ರೇಡ್ ಆಗ್ತಾ ಇರ್ತಕ್ಕಂಥದ್ದು ಅದರದ್ದು ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಬಹುದು. ಸೊ ಲಾಸ್ಟ್ 7 to 8 months ಇಂದ LGNS ಟಾಪ್ 1 ಟ್ರೆಂಡಿಂಗ್ ಅಲ್ಲಿ ಇರ್ತಕ್ಕಂಥದ್ದು ಪಾಲಿಗಾನ್ ಬ್ಲಾಕ್ ಚೈನ್ ಮೇಲೆ. ಸೊ ಸಾಕಷ್ಟು ಬೇರೆ ಬೇರೆ ಬ್ಲಾಕ್ ಚೈನ್ ಟೋಕನ್ಸ್ ಕೂಡ ನಾವು ಇಲ್ಲಿ ಚೆಕ್ ಮಾಡ್ಬೋದು. ಸೊ LGNS ಬಂದು ಪಾಲಿಗಾನ್ ಬ್ಲಾಕ್ ಚೈನ್ ಮೇಲೆ ಕ್ರಿಯೇಟ್ ಆಗಿರ್ತಕ್ಕಂಥದ್ದು, ಸೊ ಅದಕ್ಕೋಸ್ಕರ ಪಾಲಿಗಾನ್ ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ LGNS ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಪ್ರೈಸ್ ಬಂದು $4 ಇಂದ ಶುರು ಆಗಿರ್ತಕ್ಕಂಥದ್ದು ಪ್ರೈಸ್ ಇವತ್ತು $6.5 ಅಲ್ಲಿ ಟ್ರೇಡ್ ಆಗ್ತಾ ಇರ್ತಕ್ಕಂಥದ್ದು. ಓಕೆ, ಸೊ ಈ ಟೋಕನ್ ಅನ್ನ ಇವತ್ತಿನ ಲಿಕ್ವಿಡಿಟಿ ಬಂದು $395 million ಲಿಕ್ವಿಡಿಟಿನ ಹೊಂದಿದೆ. ಏನಪ್ಪ ಇದು ಲಿಕ್ವಿಡಿಟಿ ಅಂತಂದ್ರೆ ಏನು ಪಬ್ಲಿಕ್ ಎಕ್ಸಾಂಪಲ್ ಅನ್ಕೊಳ್ಳಿ, ನೀವು ಇವತ್ತು ಒಂದು $100 ವರ್ತ್ ಆಫ್ ಟೋಕನ್ ಅನ್ನ ಖರೀದಿ ಮಾಡ್ತೀರಾ. ಓಕೆ, ಸೊ ಆ $100ಗೆ ನಿಮಗೆ LGNS ಸಿಗುತ್ತೆ. ಓಕೆ, ಆ $100 ಎಲ್ಲಿ ಹೋಗುತ್ತೆ ಅಂತಂದ್ರೆ ಈ ಲಿಕ್ವಿಡಿಟಿಲಿ ಹೋಗಿ ಕೂರುತ್ತೆ. ಓಕೆ, ಸೊ 1 ವಾರ 2 ವಾರಗಳ ನಂತರ ನೀವು ವಿಡ್ರಾ ಮಾಡಬೇಕು, ಎಕ್ಸಿಟ್ ಆಗಬೇಕು, ಒಂದು $200-300 ವಿಡ್ರಾ ಮಾಡಬೇಕು ಅಂದ್ರೆ ಆ $200 ಎಲ್ಲಿಂದ ರಿಲೀಸ್ ಆಗುತ್ತೆ ಅಂತಂದ್ರೆ ಈ ಲಿಕ್ವಿಡಿಟಿಯಿಂದ ರಿಲೀಸ್ ಆಗುತ್ತೆ. ಓಕೆ, ಅಂದ್ರೆ ಏನು ಪಬ್ಲಿಕ್ ಡೆಪಾಸಿಟ್ ಮಾಡ್ತಾರೆ, ಬೈಸೆಲ್ ಏನ್ ಮಾಡ್ತಾರೆ, ಆ ಬೈಸೆಲ್ ಇಂದ ಕ್ರಿಯೇಟ್ ಆಗಿರ್ತಕ್ಕಂಥ ಲಿಕ್ವಿಡಿಟಿ ಇವತ್ತಿನ ತನಕ ಸಿಸ್ಟಮ್ಗೆ ಈ ಟೋಕನ್ಗೆ ಇರ್ತಕ್ಕಂಥ ಬ್ಯಾಕಪ್ ಫಂಡ್ ಎಷ್ಟಿದೆ ಅಂತಂದ್ರೆ, ಲಿಕ್ವಿಡಿಟಿ ಎಷ್ಟಿದೆ ಅಂದ್ರೆ $395 million. ನಾವು INR ಅಲ್ಲಿ ಹೇಳೋದಾದ್ರೆ ಹತ್ತತ್ರ 4,000 ಕೋಟಿಗಿಂತ ಈ ಟೋಕನ್ ಲಿಕ್ವಿಡಿಟಿನ ಹೊಂದಿರತಕ್ಕಂಥದ್ದು. ಓಕೆ, ಸೊ ನಾನು ಏನೇನೆಲ್ಲ ನಂಬರ್ಸ್ ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಗೆ ಯಾರಿಗಾದ್ರೂ ಡೌಟ್ ಇದ್ರೆ ಯಾರ ಹತ್ರ ಬೇಕಾದ್ರೂ ಇದನ್ನ ವೆರಿಫೈಡ್ ಮಾಡ್ಬೋದು, ಚೆಕ್ ಕೂಡ ಮಾಡ್ಕೋಬಹುದು, ಎವ್ರಿಥಿಂಗ್ ಟ್ರಾನ್ಸ್ಪರೆಂಟ್. ಓಕೆ, ಸೊ ಇದನ್ನ ನಾವು ಲಿಕ್ವಿಡಿಟಿ ಅಂತಕ್ಕಂಥದ್ದನ್ನ ಚೆಕ್ ಮಾಡ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಥಿಂಗ್ ಏನು ಅಂದ್ರೆ ಪ್ರತಿದಿನ ಸೊ ಖರೀದಿ ಮಾಡ್ತಕ್ಕಂಥ ಸಂಖ್ಯೆ ಜಾಸ್ತಿ ಇದೆನೋ ಅಥವಾ ಸೆಲ್ ಮಾಡ್ತಕ್ಕಂಥ ಸಂಖ್ಯೆ ಜಾಸ್ತಿ ಇದೆನೋ ಅಂತಕ್ಕಂಥದ್ದನ್ನು ಕೂಡ ತಿಳ್ಕೋಬೇಕು. ಸೊ ನೋಡ್ತಾ ಇದ್ದೀರಾ, ಇವತ್ತಿನ ಬೈಯಿಂಗ್ ವ್ಯಾಲ್ಯೂಮ್ ಬಂದು $20 million ಬೈಯಿಂಗ್ ಆಗಿದೆ. ಸೆಲ್ ಮಾಡ್ತಕ್ಕಂಥ ಸಂಖ್ಯೆನೂ ಕೂಡ 18 million ಇದೆ. ಇವತ್ತು ಬೈ ಮಾಡಿರ್ತಕ್ಕಂಥ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಇವತ್ತು ಬೆಲೆಯಲ್ಲಿ ಏನಾಗಿದೆ, LGNS ನ ಪ್ರೈಸ್ ಅಲ್ಲಿ ಜಾಸ್ತಿ ಆಗಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಆಲ್ಮೋಸ್ಟ್ ನೋಡೋದಾದ್ರೆ 50% 50% ಈಕ್ವಲ್ ಇದರಲ್ಲಿ ಬೈಯಿಂಗ್ ಸೆಲ್ಲಿಂಗ್ ಆಗಿರ್ತಕ್ಕಂಥದ್ದು. ಓಕೆ, $20 million ಬೈಯಿಂಗ್ ಅಂತಂದ್ರೆ ಹತ್ತತ್ರ ಮೋರ್ ದನ್ 200 CR ಬೈಯಿಂಗ್ ಆಗಿರ್ತಕ್ಕಂಥದ್ದು. ಸೆಲ್ಲಿಂಗ್ ಕೂಡ 18.7 ಅಂದ್ರೆ 187 CR ತನಕನೂ ಕೂಡ ಸೆಲ್ಲಿಂಗ್ ಆಗಿರ್ತಕ್ಕಂಥದ್ದು. ಸೊ ಪ್ರತಿದಿನ ಆವ್ರೇಜ್ ಆಗಿ ನೋಡೋದಾದ್ರೆ 30 to 40 million ಬೈಯಿಂಗ್ ಸೆಲ್ಲಿಂಗ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಈವನ್ ವಿತ್ ಸಿಸ್ಟಮ್
20th ಮಂತ್ ರನ್ನಿಂಗ್ ಇದ್ರೂ ಕೂಡ ಬೈಯಿಂಗ್ ರೇಷಿಯೋ, ಡಿಮ್ಯಾಂಡಿಂಗ್ ರೇಷಿಯೋ ಡೇ ಬೈ ಡೇ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಓಕೆ, ಸೊ ಇದನ್ನ ನಾವೆಲ್ಲರೂ ಫಸ್ಟ್ ನೋಡಬೇಕಾಗುತ್ತೆ. ಲಿಕ್ವಿಡಿಟಿ ಚೆಕ್ ಮಾಡಬೇಕು, ಬೈಯಿಂಗ್ ವ್ಯಾಲ್ಯೂಮ್ ಚೆಕ್ ಮಾಡಬೇಕು. ಅಟ್ಲೀಸ್ಟ್ ಇವೆಲ್ಲವೂ ಥಿಂಗ್ಸ್ನ ಒಂದು ವಾರದ್ದೋ, ಒಂದು 10 ದಿನದ್ದೋ, ಒಂದು ತಿಂಗಳದ್ದೋ, 2 ತಿಂಗಳದ್ದೋ ನಾವು ನೋಡಿದಾಗ ಸೊ ನಮಗೆ ಒಂದು ಅರ್ಥ ಆಗುತ್ತೆ. ಅದನ್ನ ನಾವು ಖರೀದಿ ಮಾಡಬೇಕೋ ಬೇಡೋ ಅಂತಕ್ಕಂಥದ್ದನ್ನ ನಾವು ಡಿಸೈಡ್ ಮಾಡ್ಬೋದು. ಓಕೆ, ಸೊ ಯಾವ ತರ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇದೆ ನೋಡಿ. ಯಾವುದೇ ಒಂದು ಕ್ರಿಪ್ಟೋದಲ್ಲಿ ನಾವು ನಮ್ಮ ಪೋರ್ಟ್ಫೋಲಿಯೋನ ಜಾಸ್ತಿ ಮಾಡ್ಕೋಬೇಕು ಅಂತಂದ್ರೆ ಸೊ ಆ ಟೋಕನ್ಸ್ ಜಗತ್ತಿನಾದ್ಯಂತ ಟ್ರೇಡ್ ಆಗ್ತಾ ಇರ್ಬೇಕು. ಅಂದ್ರೆ ಜಗತ್ತಿನಾದ್ಯಂತ ಅದನ್ನ ಖರೀದಿ ಮಾಡ್ತಕ್ಕಂಥ ಸಂಖ್ಯೆ ಇರಬೇಕು. ಅದು ಯಾವುದೋ ಒಂದು ಪ್ಲೇಸಿಗೆ ಅಥವಾ ಯಾವುದೋ ಒಂದು ಪ್ಲೇಸಿಗೆ ಸೀಮಿತ ಇದೆ ಅಂತಂದ್ರೆ ಸೊ ನಾವು ಹ್ಯೂಜ್ ವ್ಯಾಲ್ಯೂಮ್ನ, ಹ್ಯೂಜ್ ಬೈಯಿಂಗ್ ಸೆಲ್ಲಿಂಗ್ನ ನಾವಿಲ್ಲಿ ನೋಡ್ಲಿಕ್ಕೆ ಆಗಲ್ಲ. ನೀವೇನು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ, ಎವ್ರಿ ಸೆಕೆಂಡ್ ಬೈ ಸೆಲ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಓಕೆ, ಸೊ ನಾನು ಇವತ್ತು ಫಾರ್ ಎಕ್ಸಾಂಪಲ್ ಇವತ್ತು ಚೆಕ್ ಮಾಡೋಣ, $10,000 ಜಾಸ್ತಿ ಖರೀದಿ ಮಾಡಿರ್ತಕ್ಕಂಥ ಸಂಖ್ಯೆ ಎಷ್ಟಿದೆ, ಯಾವ ತರ ಖರೀದಿ ಆಗ್ತಾ ಇದೆ ಜಗತ್ತಿನಾದ್ಯಂತ ಅಂತಕ್ಕಂಥದ್ದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. 1 ನಿಮಿಷದ ಕೆಳಗೆ ಒಬ್ಬ ಪರ್ಸನ್ $73,000 ಖರೀದಿ ಆಗಿರ್ತಕ್ಕಂಥದ್ದು, 73 ಲಕ್ಷ ಒಂದೇ ಅಡ್ರೆಸ್ ಇಂದ ಖರೀದಿ ಆಗಿರ್ತಕ್ಕಂಥದ್ದು. 5 ನಿಮಿಷದ ಕೆಳಗೆ 76,000, 19 ನಿಮಿಷದ ಕೆಳಗೆ 10,000, 26 ನಿಮಿಷದ ಕೆಳಗೆ 13,000, 56 ನಿಮಿಷದ ಕೆಳಗೆ $46,000. ಸೊ ಇವೆಲ್ಲವೂ ಏನ್ ನಂಬರ್ ನಾನು ನಿಮಗೆ ಶೋ ಮಾಡ್ತಾ ಇದ್ದೀನಿ ವಿತ್ ದೇರ್ ಅವ್ರ ಅಡ್ರೆಸ್ ಕೂಡ ನಿಮಗೆ ಶೋ ಆಗುತ್ತೆ. ಅದು ಯಾವಾಗ ಖರೀದಿ ಆಯ್ತು, ಮುಂಚೆ ಯಾವ ತರ ಅವ್ರು ಬೈ ಮಾಡಿದ್ರ, ಸೆಲ್ ಮಾಡಿದ್ರ, ಪ್ರತಿಯೊಂದನ್ನು ಕೂಡ ನಾವಿಲ್ಲಿ ಚೆಕ್ ಕೂಡ ಮಾಡ್ಬೋದು. ಪ್ರತಿಯೊಂದು ಕೂಡ ಟ್ರಾನ್ಸ್ಪರೆಂಟ್, ಬರೀ ಬೈ ಅಲ್ಲ ಸೆಲ್ ಕೂಡ ಆಗಿರುತ್ತೆ. ಎಕ್ಸಾಂಪಲ್ ನೋಡ್ತಾ ಇದ್ದೀರಾ, 1 ಅವರ್ ಕೆಳಗೆ ಯಾರೋ $10,000 ಸೆಲ್ ಕೂಡ ಮಾಡಿದ್ದಾರೆ. 11,000, 12,000, 10,000 ನೀವು ನೋಡ್ತಾ ಇದ್ದೀರಾ. ಇವತ್ತಿನ ಗ್ರೀನ್ ಕ್ಯಾಂಡಲ್ಸೇ ಇದೆ, ಜಸ್ಟ್ ಎವ್ರಿಥಿಂಗ್ ಗ್ರೀನ್. ಅಂದ್ರೆ ಬೈಯರ್ಸ್ ರೇಷಿಯೋನೇ ಇವತ್ತು ಜಾಸ್ತಿ ಇರ್ತಕ್ಕಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಾ 17 ಅವರ್ಸ್ ಕೆಳಗೆ 196 ಅಂದ್ರೆ 1,96,000 ಒಬ್ಬ ವ್ಯಕ್ತಿ ಖರೀದಿ ಮಾಡಿರ್ತಕ್ಕಂಥದ್ದು. ಸೊ ಯಾಕೆ ನಾವು ರಿಯಲ್ ಲೈವ್ ಪ್ರಾಜೆಕ್ಟ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕು ಅಂದ್ರೆ, ಸಾಕಷ್ಟು ಫಿನಾನ್ಷಿಯಲ್ ಸಿಸ್ಟಮ್ ಅಲ್ಲಿ ಏನೆಲ್ಲ ನಾವು ಮುಂಚೆ ಇನ್ವಾಲ್ವ್ ಆಗಿದ್ವಿ, ಯಾರೋ ಹೇಳ್ತಾರೆ ನಾವು ಕೇಳ್ತೀವಿ, ಯಾರಿಗೋ ಬರ್ತಾ ಇದೆ ನಮಗ್ ಬರುತ್ತೆ ಅಂದ್ರೆ ಇಷ್ಟಷ್ಟೇ ನಾವು ಅದನ್ನ ನೋಡಿ ಎಕ್ಸಾಕ್ಟ್ ಆಗ್ತಿವೆ ಹೊರ್ತು ರಿಯಲಿ ನಮ್ಮ ದುಡ್ಡು ಅಲ್ಲಿ ಜನರೇಟ್ ಆಗ್ತಾ ಇದೆನಾ ಅಥವಾ ಟ್ರಾನ್ಸ್ಪರೆಂಟ್ ಇದೆನಾ, ನಾವು ಕೊಟ್ಟಿರ್ತಕ್ಕಂಥ $100 ಎಲ್ಲೋಗಿದೆ, ಏನಾಗ್ತಿದೆ, ಯಾವುದನ್ನು ಕೂಡ ನಮಗೆ ಕಾಣಲ್ಲ. ಯಾವುದೋ ಒಂದು ಲೈಕ್ ನಡೀತಕ್ಕಂಥ ಅವಾರ್ಡು, ರಿವಾರ್ಡು, ಟೂರ್ಸು, ಟ್ರಿಪ್ಸು ಅಥವಾ ಲೈಕ್ ಈ ತರ ನಾವು ಲೈಕ್ ಇದರಲ್ಲಿ ಏನಾಗ್ಬಿಡುತ್ತೀವಿ, ಎಕ್ಸಾಕ್ಟ್ ಆಗಿ ಸಾಕಷ್ಟು ಜನ ಏನು ಕೂಡ ನಾವು ತಿಳ್ಕೊಳ್ಳದೆ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಕೂಡ. ಸೊ ಅದ್ರ ಬೇಸ್ಡ್ ಮೇಲೆ ಇದು ವರ್ಕ್ ಆಗ್ತಕ್ಕಂಥದ್ದಲ್ಲ ಅಲ್ಲ, ಇದು ಕಂಪ್ಲೀಟ್ಲಿ ಲೈವ್ ಪ್ರಾಜೆಕ್ಟ್ ಬೇಸ್ಡ್ ಸಿಸ್ಟಮ್ ಅಂತಾನೆ ಹೇಳ್ಬೋದು. ಸೊ ಟೋಕನ್ಸ್ ಆಲ್ರೆಡಿ ಹೇಳಿದೆ, ಟ್ರಾನ್ಸಾಕ್ಷನ್ಸ್ ಯಾವ ತರ ಆಗ್ತಾ ಇದೆ. ಹೋಲ್ಡರ್ಸ್ ಟೋಟಲ್ ಈ ಟೋಕನ್ ನ ಹೋಲ್ಡರ್ಸ್ ಬಂದು ಹತ್ತತ್ರ 20 ಲಕ್ಷಕ್ಕಿಂತ ಜಾಸ್ತಿ ದಾಟಿದೆ. ಟೋಟಲ್ ಹೋಲ್ಡರ್ಸ್ ಬಂದು LGNS ಅಲ್ಲಿ 20 ಲಕ್ಷಕ್ಕಿಂತ ಜಾಸ್ತಿ. ಮೊನ್ನೆ 20 ಲಕ್ಷ 11,000 ಏನೋ ಇತ್ತು. ಡೇ ಬೈ ಡೇ 10,000, 15,000 ಜಗತ್ತಿನಾದ್ಯಂತ ಕಮ್ಯುನಿಟಿ LGNS ಅಲ್ಲಿ ಕನೆಕ್ಟ್ ಆಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ. 20 ಲಕ್ಷ 18,000 ಕಮ್ಯುನಿಟಿ ಡೇ ಬೈ ಡೇ ಈ ಟೋಕನ್ ಅನ್ನ ಖರೀದಿ ಮಾಡ್ಲಿಕ್ಕೆ ಅಥವಾ ಇಲ್ಲಿ ಈ ಇನ್ವಾಲ್ವ್ ಆಗ್ಲಿಕ್ಕೆ ಸೊ ಕಮ್ಯುನಿಟಿ ಬರ್ತಾನೆ ಇದೆ. ಓಕೆ, ಸೊ ಇವೆಲ್ಲವನ್ನು ಥಿಂಗ್ಸ್ ನಾವು ನೋಡ್ಬೇಕಾಗುತ್ತೆ. ಇವೆಲ್ಲದರಲ್ಲೂ ಕೂಡ ಆಲ್ರೆಡಿ LGNS ಸ್ಟ್ರಾಂಗ್ ಆಗಿ ಇರ್ತಕ್ಕಂಥದ್ದು. ಓಕೆ, ಸೊ ಈ ಟೋಕನ್ ಸಪೋರ್ಟ್ ಮಾಡ್ತಕ್ಕಂಥ ಟೋಕನ್ ಬಂದು ಡ್ಯಾಪ್ ಟೋಕನ್ ಪಾಕೆಟ್ ಆಗಿರ್ಬೋದು, ಸೇಫ್ ಪಾಲ್, ಮೆಟಾಮಾಸ್ಕ್, ಟ್ರಸ್ಟ್ ವಾಲೆಟ್. ಸೊ ಈ ತರ ಡಿಸೆಂಟ್ರಲೈಸ್ ವ್ಯಾಲೆಟ್ಸ್ ಅಂತ ಹೇಳ್ತೀವಿ. ಸೊ ನಿಮ್ದೇ ಆದಂತ ವಾಲೆಟ್ ನ ನಿಮ್ಗೆ ಯಾವ್ದು ಫ್ರೆಂಡ್ಲಿ ಲೈಕ್ ನಿಮ್ಗೆ ಯೂಸ್ ಈಸಿ ಅನ್ಸುತ್ತೆ ಅಲ್ಲಿ ನೀವು ವಾಲೆಟ್ ನ ಕ್ರಿಯೇಟ್ ಮಾಡಿಕೊಂಡು ಸೊ LGNS ನಲ್ಲಿ ನೀವು ಟ್ರಾನ್ಸಾಕ್ಷನ್ಸ್ ನ ಮಾಡ್ಬೋದು. ಓಕೆ, ಅಂಡ್ ದೆನ್ ನೋಡ್ತಾ ಇದ್ದೀರಾ ಫುಲ್ ಚೈನ್ ಆಡಿಟೆಡ್ ಬೈ ಸೆರ್ಟಿಕ್ ಅಂಡ್ ಟ್ರೆಜರಿ ಕಾಂಟ್ರಾಕ್ಟ್ ಆಡಿಟೆಡ್ ಬೈ ಆರ್ಮೋರ್ಸ್. ಏನಪ್ಪಾ ಸೆರ್ಟಿಕ್ ಅಂತಂದ್ರೆ ಅಮೆರಿಕದ ಒಂದು ಕ್ರಿಪ್ಟೋ ಏನೆಲ್ಲ ಟ್ರಾನ್ಸಾಕ್ಷನ್ಸ್ ಆಗುತ್ತೆ, ಕ್ರಿಪ್ಟೋ ಯಾವುದೇದೆಲ್ಲ ಡಿಸೆಂಟ್ರಲೈಸ್ ಟೋಕನ್, ಬಿಗ್ ಟೋಕನ್ಸ್ ಏನೆಲ್ಲ ಮಾರ್ಕೆಟಿಗೆ ಬರುತ್ತೆ ಸೊ ಅದನ್ನ ಆಡಿಟ್ ಮಾಡ್ತಕ್ಕಂಥ ಕಂಪನಿ ಬಂದು ಸೆರ್ಟಿಕ್ ಅಂತ ಹೇಳ್ತೀವಿ. ಅದನ್ನು ಕೂಡ ನೀವು ಗೂಗಲ್ ಅಲ್ಲಿ ಚೆಕ್ ಮಾಡ್ಬೋದು. ಈವನ್ ಸೆರ್ಟಿಕ್ ಕೂಡ ಒರಿಜಿನ್ಗೆ ಸಂಬಂಧಪಟ್ಟಂಗೆ LGNಗೆ ಸಂಬಂಧಪಟ್ಟಂಗೆ ಕಂಪ್ಲೀಟ್ಲಿ ಒಂದು ಒಳ್ಳೆ ರಿಪೋರ್ಟ್ ಕೊಟ್ಟಿರ್ತಕ್ಕಂಥದ್ದು. ನಿಯರ್ ಅಬೌಟ್ 8.86 ಪಾಯಿಂಟ್
ಕೊಟ್ಟಿರ್ತಕ್ಕಂಥದ್ದು. ಸೊ ಸರ್ಟಿಕ್ ಅಂತದ್ದು ಏನು ಅಂದ್ರೆ ಕಂಪ್ಲೀಟ್ ಆಡಿಟಿಂಗ್ ಆಗುತ್ತೆ. ಅಂದ್ರೆ ಈ ಟೋಕನ್ ಯಾರಾದ್ರೂ ಮಿಂಟ್ ಮಾಡ್ತಾರಾ ಅಥವಾ ಮ್ಯಾನುಪುಲೇಟ್ ಮಾಡ್ಬೋದಾ, ಈ ಟೋಕನ್ ಅನ್ನ ಲೈಕ್ ಏನೇ ನೆಗೆಟಿವ್ ಥಿಂಗ್ಸ್ ಇದ್ರೂ ಕೂಡ ರಿಪೋರ್ಟ್ ಕೊಡ್ತಕ್ಕಂಥದ್ದು. ಕಂಪ್ಲೀಟ್ ರಿಪೋರ್ಟ್ ಸರ್ಟಿಕ್ ವೆಬ್ಸೈಟ್ ಅಲ್ಲಿ ಹೋದ್ರೆ ಒರಿಜಿನ್ದು ಕೂಡ ನಿಮಗೆ ಸಿಗ್ತಕ್ಕಂಥದ್ದು. ಸೊ ಟಾಪ್ ಅಮೆರಿಕನ್ ಕ್ರಿಪ್ಟೋ ಆಡಿಟಿಂಗ್ ಕಂಪನಿಯಿಂದನೂ ಕೂಡ ಸೊ LGNS ಲೈಕ್ ಆಡಿಟಿಂಗ್ ಆಗಿರ್ತಕ್ಕಂಥದ್ದು. ಸೊ ಕಂಪ್ಲೀಟ್ಲಿ ಇದು Web3 ಪ್ರಾಜೆಕ್ಟ್ ಆಗಿರುತ್ತೆ. ಓಕೆ, ಸೊ ಬಟ್ ಏನಪ್ಪಾ ಇಲ್ಲಿ ಸಿಸ್ಟಮ್ ಯಾವ ತರ ವರ್ಕ್ ಆಗುತ್ತೆ ಅಂತಕ್ಕಂಥದ್ದು ಅಂದ್ರೆ, ಓಕೆ, ಸೊ ಇದು ಯಾವುದೇ ತರದ ಇನ್ವೆಸ್ಟ್ಮೆಂಟ್ ಕಂಪನಿ, ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಲ್ಲ. ಇಲ್ಲಿ ಯಾವುದೇ ತರದ ನಿಮ್ ದುಡ್ಡು ಯಾರೋ ಟ್ರೇಡ್ ಮಾಡ್ಕೊಡ್ತಾರೆ, ಟ್ರೇಡ್ ಬರುತ್ತೆ, ಮಂತ್ಲಿ 10% ಬರುತ್ತೆ, 12 ಮಂತ್ಸ್ ಬರುತ್ತೆ, ಆ ತರ ಬೇಸ್ಡ್ ಇಲ್ಲಿ ಇಲ್ಲ. ಓಕೆ, ನಾನು ಇಲ್ಲಿ ತನಕ ನಿಮಗೆ ಒಂದು ಯಾವ ಟೋಕನ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟೆ, LGNS. ಓಕೆ, ಸೊ ನಮ್ಮ ಪೋರ್ಟ್ಫೋಲಿಯೋನ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮ್ನ ಡಿಸೈನ್ ಆಗಿರ್ತಕ್ಕಂಥದ್ದು. ಇಲ್ಲಿ ಯಾವುದೇ ತರದ ದುಡ್ಡಿಗೆ ದುಡ್ಡು ಕೊಡ್ತಕ್ಕಂಥದ್ದು, ನೀವು $100 ಸಿಸ್ಟಮಿಗೆ ಕೊಡಿ, ಡೈಲಿ $1 ಬರುತ್ತೆ, 12 ತಿಂಗಳು ಬರುತ್ತೆ, $200 ಆಗುತ್ತೆ, ಆಮೇಲೆ ನಿಮ್ಮ ದುಡ್ಡು ನಿಮಗೆ ಬರುತ್ತೆ, ಅದು ಯಾವುದೂ ಕೂಡ ಇಲ್ಲ. ಸಿಸ್ಟಮ್ ಏನು ಹೇಳುತ್ತೆ ಅಂದ್ರೆ, ನೀವು ನಾನು ಇಲ್ಲಿ ತನಕ ಏನು ಎಕ್ಸ್ಪ್ಲೇನ್ ಮಾಡಿದೆ, LGNS ಅಂತಕ್ಕಂಥ ಟೋಕನ್ ಅನ್ನ ಖರೀದಿ ಮಾಡಿ. ನೀವು ಒಂದು ಟೋಕನ್ ಖರೀದಿ ಮಾಡ್ತಿರೋ, 100 ಮಾಡ್ತಿರೋ, 500 ಮಾಡ್ತಿರೋ, 1000 ಮಾಡ್ತಿರೋ, ನಿಮಗೆ ಬಿಟ್ಟಿದ್ದು. ಓಕೆ, ಅದನ್ನ $10 ಖರೀದಿ ಮಾಡ್ತಿರೋ, $50 ಖರೀದಿ ಮಾಡ್ತಿರೋ, $2 ಖರೀದಿ ಮಾಡ್ತಿರೋ, ಅದು ಇಲ್ಲಿ ಕೂಡ ಮ್ಯಾಟ್ರ್ ಇಲ್ಲ. ಸಿಸ್ಟಮ್ ಏನು ಹೇಳುತ್ತೆ ಅಂತಂದ್ರೆ, ನೀವು LGNS ಟೋಕನ್ ಖರೀದಿ ಮಾಡಿ. ಓಕೆ, ಖರೀದಿ ಮಾಡ್ತಕ್ಕಂಥ LGNS ಟೋಕನ್ ಇಲ್ಲಿ ಸಿಸ್ಟಮಿಗೆ ನೀವು ಸ್ಟೇಕ್ ಮಾಡಿದ್ರೆ ನಿಮಗೆ ಆಸ್ ಅ ರಿಟರ್ನ್ ಆಗಿ LGNS ಟೋಕನ್ ಬರುತ್ತೆ. ಸಿಸ್ಟಮ್ ನಿಮಗೆ ಕೊಡ್ತಕ್ಕಂಥದ್ದು ಟೋಕನ್ ಟು ಟೋಕನ್. ನಾವು ಸಿಸ್ಟಮ್ಗೆ LGNS ಕೊಡ್ತೀವಿ, ಸಿಸ್ಟಮ್ ನಮಗೆ ಮತ್ತೆ ಆಸ್ ಅ ರಿಟರ್ನ್ ರಿವಾರ್ಡ್ ಆಗಿ ಟೋಕನ್ನೇ ಕೊಡ್ತಕ್ಕಂಥದ್ದು. ಓಕೆ, ಇಲ್ಲಿ ಯಾವುದೇ ತರದ ದುಡ್ಡಿಗೆ ದುಡ್ಡು, ಪರ್ಸೆಂಟೇಜು, ಮಂತ್ಲಿ ಫಿಕ್ಸ್ಡ್ ಪರ್ಸೆಂಟೇಜ್ ಇಲ್ಲ. ಟೋಕನ್ ಪ್ರೈಸು ಮಾರ್ಕೆಟ್ ಡಿಪೆಂಡೆನ್ಸಿ, ಆಲ್ರೆಡಿ ಹೇಳಿದೆ, ಪಬ್ಲಿಕ್ ಫೋರ್ಸ್ ತರ ಅದು ಯಾವ ಕಡೆ ಬೇಕಾದ್ರೂ ಕೂಡ ತಿರುಗಬಹುದು, ಪ್ರೈಸ್ ವೇರಿಯೇಷನ್ ಕೂಡ ಆಗ್ತಾ ಇರಬಹುದು. ಬಟ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ, ಕಾಂಪೌಂಡಿಂಗ್ ಬೆನಿಫಿಟ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಬೇರೆ ಕ್ರಿಪ್ಟೋಗಳಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಬಿಟ್ಕಾಯಿನ್ ನ ಖರೀದಿ ಮಾಡಿರ್ತೀರಾ ಅನ್ಕೊಳ್ಳಿ, ಅಥವಾ ಇಥೀರಿಯಂ ನ 1 ವರ್ಷದ ಮುಂಚೆ ಖರೀದಿ ಮಾಡಿರ್ತೀರಾ ಅನ್ಕೊಳ್ಳಿ, ಬಿಟ್ಕಾಯಿನ್ ನ $1 ಲಕ್ಷ ಖರೀದಿ ಮಾಡ್ತೀರಾ ಅಂತ ಅನ್ಕೋಣ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಟೋಕನ್ ಒಂದು $100 ಖರೀದಿ ಮಾಡಿದೀರಾ 1 ವರ್ಷದ ಕೆಳಗೆ. ಓಕೆ, ಇವತ್ತು ಆ ಟೋಕನ್ ಬೆಲೆ $80 ಆಗಿದೆ ಅಂತ ಅನ್ಕೋಣ. ಓಕೆ, ಅಂದ್ರೆ ನಿಮ್ಮ $100 ಇವತ್ತು ಎಷ್ಟಾಗಿದೆ, $80 ಆಗಿದೆ, 20% ಮೈನಸ್ ಅಲ್ಲಿ ಇದ್ದೀರಾ. ಓಕೆ, ಬಟ್ ನಿಮ್ಮ ಒಂದು ಟೋಕನ್ 1 ವರ್ಷದ ನಂತರ ಒಂದೇ ಟೋಕನ್ನೇ ಇರುತ್ತೆ ಬೇರೆ ಕ್ರಿಪ್ಟೋದಲ್ಲಿ. ಓಕೆ, ಬಟ್ ಇಲ್ಲಿ ಯಾವ ತರ ಅಂತಂದ್ರೆ, ಒರಿಜಿನಲ್ಲಿ ಪ್ರೈಸ್ ಈ LGNS ನ ಬೆಲೆ ಜಾಸ್ತಿ ಆಗ್ತಾ ಇದ್ರು ಕೂಡ ನಾವು ಪೋರ್ಟ್ಫೋಲಿಯೋನ ಜಾಸ್ತಿ ಮಾಡ್ಕೋಬಹುದು, ಪ್ರಾಫಿಟ್ ಮಾಡ್ಕೋಬಹುದು. LGNS ನ ಪ್ರೈಸ್ ಆಗ್ತಾ ಇದ್ರು ಕೂಡ ನಾವಿಲ್ಲಿ ಪ್ರಾಫಿಟ್ ಮಾಡ್ಕೋಬಹುದು. ಸೊ ಆ ತರ ಇಲ್ಲಿ ಸಿಸ್ಟಮ್ನು ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಅದ್ರ ಬೇಸ್ಡ್ ಮೇಲೆ ಈವನ್ ವಿತ್ $14-15 ಅಲ್ಲಿ ಖರೀದಿ ಮಾಡಿರೋರು ಕೂಡ ಆಲ್ರೆಡಿ 2x 3x 4x ಪ್ರಾಫಿಟ್ ಅಲ್ಲಿ ಇರ್ತಕ್ಕಂಥದ್ದು ಒಂದು ಯುನೀಕ್ ಪ್ರಾಜೆಕ್ಟ್ ಅಲ್ಲಿ ನಾವೆಲ್ಲರೂ ಕೂಡ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು. ಓಕೆ, ಸೊ ಇಲ್ಲಿ ಒರಿಜಿನ್ ಪ್ರಾಮಿಸ್ ಮಾಡ್ತಕ್ಕಂಥದ್ದು LGNS ಟು LGNS, ಯಾವುದು ಕೂಡ ಪ್ರೈಸ್ ಬೇಸ್ಡ್ ಅಲ್ಲ, ಯಾವುದು ಕೂಡ ಪ್ರೈಸ್ ಪರ್ಸೆಂಟೇಜ್ ಬೇಸ್ಡ್ ಅಲ್ಲ. ಕ್ಲಿಯರ್? ಇದು ಯಾವುದೇ ತರದ ಮನಿ ಗೇನ್ ಕಾನ್ಸೆಪ್ಟ್ ಅಲ್ಲ, ಜಸ್ಟ್ ಲೈಕ್ ಅ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್. ಓಕೆ, ಸೊ 137 ಕಾಂಟ್ರಾಕ್ಟ್ ಮುಖಾಂತರ ಸಿಸ್ಟಮ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಅಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಸಿಸ್ಟಮ್ ಏನೆಲ್ಲ ಅಪ್ಡೇಟೆಡ್ ವರ್ಷನ್ ಆಫ್ ಅ ಕ್ರಿಪ್ಟೋ ವರ್ಲ್ಡ್ ಅಲ್ಲಿ ಏನೆಲ್ಲ ಒಂದು ಪ್ರೊಡಕ್ಟಿವಿಟಿನ ತರಬೇಕು. ಆಲ್ರೆಡಿ ಹೇಳಿದೆ, ಸ್ಟೇಬಲ್ ಕಾಯಿನ್ ಇರ್ಬೋದು, ಅನುಬಿ ಬ್ಲಾಕ್ ಚೈನ್ ಇರ್ಬೋದು, ಆಲ್ರೆಡಿ ಬಾಂಡ್ ಇರ್ಬೋದು, 600 days LP ಬಾಂಡ್ ಇರ್ಬೋದು, ಸಾಕಷ್ಟು ವೇಲ್ ಏನೆಲ್ಲ ಥಿಂಗ್ಸ್ ನ ಸಿಸ್ಟಮ್ ತರ್ತಾ ಇದೆ. ಅದಕ್ಕೋಸ್ಕರ ಅಂತಾನೆ 137 ಕಾಂಟ್ರಾಕ್ಟ್ ನ ಸಿಸ್ಟಮ್ ರೆಡಿ ಮಾಡಿ ಇಟ್ಕೊಂಡಿದೆ. ಓಕೆ, ಬರ್ತಕ್ಕಂಥ ದಿನಗಳಲ್ಲಿ ಆಸ್ ಪರ್ ಮಾರ್ಕೆಟ್ ಡಿಮ್ಯಾಂಡ್, ಮಾರ್ಕೆಟ್ ಲೈಕ್ ಏನು ಸಿಸ್ಟಮ್ 3 ಫೇಸ್ ಅಲ್ಲಿ ಕ್ರಿಯೇಟ್ ಆಗಿದೆ, ಸೊ ಆ ಮೇಜರ್ ಫೇಸಸ್ ಅಲ್ಲಿ ಅದು ಕೂಡ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ಪಬ್ಲಿಕ್ ಆ ಕಾಂಟ್ರಾಕ್ಟ್ ಮುಖಾಂತರ ಬಳಸ್ಕೋಬಹುದು. ಅಂದ್ರೆ ಫ್ಯೂಚರ್ ವಿಷನ್ ನ ರೆಡಿ ಇಟ್ಕೊಂಡು ಸಿಸ್ಟಮ್ ಮಾರ್ಕೆಟ್ಗೆ ಬಂದಿರತಕ್ಕಂಥದ್ದು, ಬಂದ ಮೇಲೆ ಇವರು ಕ್ರಿಯೇಟ್ ಮಾಡಿ ತರ್ತಾ ಇರ್ತಕ್ಕಂಥದ್ದು ಅಲ್ಲ. ಓಕೆ, ಸೊ ಈ ಟೋಕನ್ ಬಂದು ಪ್ರೀ ಮೈಂಡ್ ಟೋಕನ್ ಅಲ್ಲ. ಅಂದ್ರೆ ಟೋಕನ್ ಮುಂಚೆನೆ ಇಂತಿಷ್ಟು ಟೋಕನ್ ಅಂತಾನೆ ಇದು ಜಗತ್ತಿನಾದ್ಯಂತ ಫಿಕ್ಸ್ಡ್ ಒಂದು ಟೋಕನ್ ಇದೆ ಅಂತಕ್ಕಂಥದ್ದು ಇಲ್ಲಿಲ್ಲ. ಆಸ್ ಪರ್ ಮಾರ್ಕೆಟ್ ಡಿಮ್ಯಾಂಡ್, ಪಬ್ಲಿಕ್ ಡಿಮ್ಯಾಂಡ್ ಮೇಲೆ ಟೋಕನ್ ಮಿಂಟ್ ಆಗ್ತಾ ಹೋಗುತ್ತೆ. ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ, ಓಕೆ, ಸಾಕಷ್ಟು ಕ್ರಿಪ್ಟೋದಲ್ಲಿ ಏನಾಗುತ್ತೆ ಅಂದ್ರೆ, ಯಾವುದೇ ಒಂದು ಟೋಕನ್ಗೆ ಬ್ಯಾಕಪ್ ಅಂತಾನೆ ಇರಲ್ಲ. ಅಂದ್ರೆ ಏನು ಟೋಕನ್ ಜನರೇಟ್ ಆಗುತ್ತೆ, ಅಂದ್ರೆ ಏನು ಉತ್ಪತ್ತಿ ಆಗುತ್ತೆ, ಅದಕ್ಕೆ ಆದಂತ ಯಾವುದೇ ರೀತಿಯ ಬೇಸ್ ಪ್ರೈಸ್ ಇಲ್ಲ. ಈವನ್ ಯಾವುದೇ ಒಂದು ಟೋಕನ್ ಇರ್ಲಿ, ಅದಕ್ಕೆ ಆದಂತ ಯಾವುದೇ ರೀತಿಯ ಬೇಸ್ ಪ್ರೈಸ್ ಅಂತಿಲ್ಲ. ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ, ಓಕೆ,
ಲೈಕ್ LGNS ಅಲ್ಲಿ ಪ್ರತಿ ಒಂದು ಟೋಕನ್ನು $1 ಒಂದು LGNS ಮಿಂಟ್ ಆಗ್ತಾ ಹೋಗುತ್ತೆ, ಅಂದ್ರೆ ಉತ್ಪತ್ತಿ ಆಗುತ್ತೆ. ಇಲ್ಲಿ ಯಾರೋ ಒಂದು ಟೋಕನ್ ನಮಗೆಲ್ಲ ಏನ್ ಟೋಕನ್ ಸಿಗ್ತಾ ಇದೆ ಡೈಲಿ, ಯಾರೋ ನಮಗೆ ಜನರೇಟ್ ಮಾಡಿ ನಮ್ಮ ವ್ಯಾಲೆಟಿಗೆ ಕಳಿಸ್ತಾ ಇದ್ದಾರೆ, ಬರ್ತಾ ಇದೆ, ಎಷ್ಟು ಬೇಕೋ ಅಷ್ಟು ಟೋಕನ್ ಬರುತ್ತೆ, ಇಲ್ಲ. ಅದಕ್ಕೆ ಆದಂತ ಒಂದು ಮೆಕ್ಯಾನಿಸಮ್ ಇದೆ, ಪ್ರೋಟೋಕಾಲ್ ಇದೆ. ಅದ್ರ ಬೇಸ್ಡ್ ಪ್ರಕಾರ ಟೋಕನ್ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಟ್ರೆಜರಿ ಬಾಂಡ್ ಸಿಸ್ಟಮ್ ಅಲ್ಲಿ ಏನೆಲ್ಲ ಫಂಡ್ ಬರುತ್ತೆ ಅದ್ರ ಬೇಸ್ಡ್ ಮೇಲೆ ಪ್ರತಿ $1 ಒಂದು LGNS ಅಂದ್ರೆ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಅಲ್ಲಿ ಕ್ರಿಯೇಟ್ ಆದಂತ LGNS ಏನಿದೆ, ಯಾರೆಲ್ಲ ಜಗತ್ತಿನಾದ್ಯಂತ ಸ್ಟೇಕ್ ಮಾಡಿದ್ದಾರೆ ಅವರಿಗೆ ಡಿವೈಡ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಸ್ಟೇಕಿಂಗ್ ಪರ್ಸೆಂಟೇಜ್ ಕೂಡ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಅದನ್ನ ನಾನು ಲಾಸ್ಟ್ ಮೀಟಿಂಗ್ ಅಲ್ಲಿ ಕೂಡ ಲೈಕ್ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ. 2 minutes ಅದ್ರ ಬಗ್ಗೆನೂ ಕೂಡ ನಾನು ನಿಮಗೆ ತಿಳಿಸ್ತೀನಿ. ಫಾರ್ ಎಕ್ಸಾಂಪಲ್, ಸ್ಕ್ರೀನ್ ಶೇರ್ ಆಗ್ತಾ ಇದೆ ಅಲ್ಲ ಫೋಟೋ? ಸ್ಕ್ರೀನ್ ಶೇರ್ ಆಗ್ತಾ ಇದೆ ಅಲ್ವಾ ಫೋಟೋ? ಯಾರಾದ್ರೂ ಮೆಸೇಜ್ ಮಾಡಿ. ಯಾರಾದ್ರೂ ರಿಪ್ಲೈ ಮಾಡ್ಬೋದಾ? ಥಂಬ್. ಓಕೆ ಡನ್. ಓಕೆ, ಸೊ ಈ 2 minutes ಈ ಟೆಕ್ನಿಕಲ್ ಥಿಂಗ್ ನ ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಓಕೆ, ನಾನೇನ್ ಲಿಕ್ವಿಡಿಟಿ ಅಂತಕ್ಕಂಥದ್ದು ಹೇಳಿದೆ, ಇವತ್ತು ಏನು $395 ಮಿಲಿಯನ್ ಲಿಕ್ವಿಡಿಟಿ ಇದೆ ಅಂತ, ಅದು ಶುರುವಾತಾಗಿದ್ದ ಜರ್ನಿ ಯಾವ ತರ? 7th March 2024 ಅಲ್ಲಿ. ಓಕೆ, ಸೊ ಇದರಲ್ಲಿ ರೇಟ್ ಮೆಕ್ಯಾನಿಸಮ್ $4 ಇಂದ ಯಾವ ತರ ಬೇಸ್ ಪ್ರೈಸ್ ಸೆಟ್ ಆಯ್ತು, $4 ಅಂತಕ್ಕಂಥದ್ದು ಯಾವ ಕ್ಯಾಲ್ಕುಲೇಷನ್ ಅಲ್ಲಿ ಸೆಟ್ ಆಯ್ತು ಅಂತಕ್ಕಂಥದ್ದು ತಿಳ್ಕೊಳ್ಳೋಣ. ಓಕೆ, ಸೊ ಅವತ್ತು ಕ್ರಿಯೇಟ್ ಆಗಿದ್ದಂತ ದಿನ, ಓಕೆ, ಸಿಸ್ಟಮ್ ಅಲ್ಲಿ ಕ್ರಿಯೇಟರ್ ಏನ್ ಮಾಡಿದ್ದಾರೆ, 2,80,000 ಡೈನ ಅದನ್ನ ಆಪೋಸಿಟ್ ಆಗಿ 70,000 LGNS ನ ಮಿಂಟ್ ಮಾಡಿ ಲಿಕ್ವಿಡಿಟಿ ಪೂಲ್ ಅಲ್ಲಿ ಇಟ್ಟಿರ್ತಕ್ಕಂಥದ್ದು. ಏನು ನಾನು ನಿಮಗೆ ಲಿಕ್ವಿಡಿಟಿನ ಡೆಕ್ ಸ್ಕ್ರೀನ್ ಅಲ್ಲಿ ಶೋ ಮಾಡಿದೆ. ಫಸ್ಟ್ ಡೇ ಸಿಸ್ಟಮ್ ಟೋಕನ್ ಕ್ರಿಯೇಟ್ ಆದಂತ ಮೊದಲನೇ ದಿನ $2,80,000 ಅವರೇ ಲೈಕ್ ಕ್ರಿಯೇಟರ್ ಏನ್ ಮಾಡ್ತಾನೆ, ಲೈಕ್ ಸಿಸ್ಟಮ್ ಅಲ್ಲಿ ಇನ್ಪುಟ್ ಮಾಡಿ ನಲ್ ಅಡ್ರೆಸ್ಸಿಗೆ ಬ್ಲಾಕ್ ಮಾಡ್ತಾರೆ, ಅಂದ್ರೆ ಲಾಕ್ ಮಾಡ್ತಾರೆ. ಅದರಿಂದ ಯಾವುದೇ ರೀತಿಯಲ್ಲೂ ಕೂಡ ಫಂಡ್ ಅನ್ನ ವಿಡ್ರಾ ಮಾಡ್ಲಿಕ್ಕೆ ಆಗಲ್ಲ. ಅದೇ ರೀತಿ 70,000 LGNS ನ ಸಿಸ್ಟಮ್ ಅಲ್ಲಿ ಕೊಟ್ಬಿಟ್ಟು ಲಾಕ್ ಮಾಡಿರ್ತಕ್ಕಂಥದ್ದು. ಆಮೇಲೆ ಏನೆಲ್ಲ ಟೋಕನ್ಗಳು ಜನರೇಟ್ ಆಗಿದೆ, ಪಬ್ಲಿಕ್ ಡಿಮ್ಯಾಂಡ್ ಬೇಸ್ಡ್ ಕ್ರಿಯೇಟ್ ಆಗ್ತಾ ಇಲ್ಲಿ ಏನಾಗ್ತಾ ಹೋಗುತ್ತೆ, ಪ್ರೈಸ್ ಡಿಸೈಡ್ ಆಗ್ತಾ ಹೋಗುತ್ತೆ. ಓಕೆ, ಇವತ್ತು ಏನ್ $6.5 ಪ್ರೈಸ್ ನಡೀತಾ ಇದೆ, ಅದನ್ನ ಡಿಸೈಡ್ ಮಾಡಿರ್ತಕ್ಕಂಥದ್ದು ನಾವು. ಯಾವ ತರ? ಫಾರ್ ಎಕ್ಸಾಂಪಲ್, ಇವತ್ತು ಡಾಲರ್ ಅಂದ್ರೆ ಬೈಯರ್ ಸಂಖ್ಯೆ ಜಾಸ್ತಿ ಆಗ್ತಾ ಹೋದಾಗ ಏನಾಗುತ್ತೆ, ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೆಲ್ಲರ್ ಸಂಖ್ಯೆ ಜಾಸ್ತಿ ಆಗ್ತಾ ಹೋದಂಗೆ ಏನಾಗುತ್ತೆ, ರೇಟು ಕಮ್ಮಿ ಆಗ್ತಾ ಹೋಗುತ್ತೆ. ಅಂದ್ರೆ ಬೈಯರ್ ಸಂಖ್ಯೆ ಜಾಸ್ತಿ ಆಗ್ತಾ ಹೋದ್ರೆ ಏನಾಗುತ್ತೆ, ಡಾಲರ್ ಅಂದ್ರೆ ಲಿಕ್ವಿಡಿಟಿಯಲ್ಲಿ ಡಾಲರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಡಾಲರ್ ಜಾಸ್ತಿ ಆಗ್ತಾ ಹೋದಾಗ ಏನಾಗುತ್ತೆ, ಅದರದ್ದು ಪ್ರೈಸು ಕೂಡ ಜಾಸ್ತಿ ಆಗ್ತಾ ಹೋಗ್ತಕ್ಕಂಥದ್ದು. ಸೊ ಅದಕ್ಕೆ ನಾವು ಹೇಳ್ತೀವಿ ಲಿಕ್ವಿಡಿಟಿ ಅಂತ. ಸೊ $2,80,000 ಇಂದ ಶುರುವಾಗಿರ್ತಕ್ಕಂಥ 20 ತಿಂಗಳ ಮುಂಚೆ ಜರ್ನಿ ಇವತ್ತು ಎಷ್ಟಾಗಿದೆ ಅಂದ್ರೆ 2,80,00,000 ಇತ್ತು ಲಿಕ್ವಿಡಿಟಿಯಲ್ಲಿ. ಇವತ್ತು ಎಷ್ಟಾಗಿದೆ, ಮೋರ್ ದ್ಯಾನ್ 4,000 CR ತನಕ ಲಿಕ್ವಿಡಿಟಿನ ಹೊಂದಿರತಕ್ಕಂಥದ್ದು LGNS. ಸೊ ಇದ್ರ ಬೇಸ್ಡ್ ಮೇಲೆ ಪ್ರೈಸ್ ಡಿಸೈಡ್ ಆಗ್ತಕ್ಕಂಥದ್ದು. ಪೂಲಲ್ಲಿ ಟೋಕನ್ ಡಾಲರ್ ಡಿವೈಡ್ ಬೈ ಟೋಟಲ್ ಟೋಕನ್ ಅನ್ನ, ಎಷ್ಟು ಟೋಕನ್ಸ್ ಮಾರ್ಕೆಟ್ ಅಲ್ಲಿ ಸಪ್ಲೈ ಇರುತ್ತೆ ಅದನ್ನ ಡಿವೈಡ್ ಮಾಡಿದಾಗ ಬರ್ತಕ್ಕಂಥದ್ದೇ ಇವತ್ತಿನ LGNS ನ ಪ್ರೈಸ್ ಅಂತಾನೆ ಹೇಳ್ಬೋದು. ಸೊ ಇನ್ನೆಲ್ಲರಿಗೂ ಕೂಡ ಸಾಕಷ್ಟು ಜನಕ್ಕೆ ಡೌಟ್ ಇದೆ, ಸರ್ ಟೋಕನ್ ಏನು ಜನರೇಟ್ ಆಗುತ್ತೆ, ಏನು ನಮಗೆ ಡೈಲಿ ಟೋಕನ್ಸ್ ನ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್, ಏನೆಲ್ಲ ನಾವು ಟೋಕನ್ಸ್ ನ ಸಿಸ್ಟಮ್ ಅಲ್ಲಿ ಸ್ಟೇಕ್ ಮಾಡಿರ್ತೀವಿ, ಡೈಲಿ ಏನ್ ಟೋಕನ್ ಬರುತ್ತಲ್ಲ, ಆ ಟೋಕನ್ ಹೆಂಗೆ ಜನರೇಟ್ ಆಗುತ್ತೆ, ಯಾವ ತರ ಬರುತ್ತೆ? ನಾವು ಆಲ್ರೆಡಿ ಹೇಳ್ದಾಗೆ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಯಾವುದೇ ಒಂದು ಟೋಕನ್ಗೆ, ಈ ಫಾರ್ ಎಕ್ಸಾಂಪಲ್ ಎಲ್ಲಾ ಮಾರ್ಕೆಟ್ ಅಲ್ಲಿ ನಡೀತಕ್ಕಂಥ ಟೋಕನ್ಸ್ ಪ್ರೈಸ್ ಡಿಸೈಡ್ ಆಗೋದು ಇದೇ ಫಾರ್ಮುಲಾ ಪ್ರಕಾರನೇ. ಬಟ್
ಒನ್ ಆಫ್ ದ ಬೆಸ್ಟ್ ಮೆಕ್ಯಾನಿಸಮ್. ಓಕೆ, ಸೊ ಯಾವ ಸಿಸ್ಟಮ್ ಅಲ್ಲೂ ಕೂಡ ಈ ತರದ್ದು ಒಂದು ಬೇಸ್ ಪ್ರೈಸ್ ಕ್ರಿಪ್ಟೋದಲ್ಲಿ ಏನೆಲ್ಲ ಟ್ರಾನ್ಸಾಕ್ಷನ್ಸ್ ನಾವು ಇಷ್ಟು ದಿನ ಮಾಡಿದೀವಿ, ಬಟ್ ಯಾವುದಕ್ಕೂ ಕೂಡ ಒಂದು ಬೇಸ್ ಪ್ರೈಸ್ ಅದು ಏನು ಉತ್ಪತ್ತಿ ಆದಂತ ಒಂದು ಟೋಕನ್ಗೆ ಒಂದು ಬೇಸ್ ಪ್ರೈಸ್ ಅಂತ ಡಿಸೈಡ್ ಆಗಿರಲ್ಲ. ಓಕೆ, ಬಟ್ LGNS ಅಲ್ಲಿ ಆ ಪ್ರೈಸ್ ಆಲ್ರೆಡಿ ಡಿಸೈಡ್ ಆಗಿದೆ. ಅಂದ್ರೆ ಬಾಂಡ್ ಅಲ್ಲಿ ಇಲ್ಲಿ ಆಲ್ರೆಡಿ ಸಿಸ್ಟಮ್ ಬ್ಯಾಲೆನ್ಸಿಗೋಸ್ಕರ ಒಂದು ಟ್ರೆಜರಿ ಬಾಂಡ್ ಸಿಸ್ಟಮ್ ಅಂತ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಓಕೆ, ಸೊ ಟ್ರೆಜರಿ ಬಾಂಡ್ ಅಲ್ಲಿ ಏನೆಲ್ಲ ಫಂಡ್ ಬರುತ್ತೆ, ಫಾರ್ ಎಕ್ಸಾಂಪಲ್ ಯಾರಾದ್ರೂ $1,000 ವರ್ತ್ ಆಫ್ LGNS ನ ಬಾಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ $1,000, ಫಾರ್ ಎಕ್ಸಾಂಪಲ್ ನೀವು ಆ $1,000 ನ ಬಾಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅನ್ಕೊಳ್ಳಿ, ಅಂದ್ರೆ LGNS ಆ ಬಾಂಡ್ ಅನ್ನ ಖರೀದಿ ಮಾಡ್ತೀರಾ ಅನ್ಕೊಳ್ಳಿ, ಆ ಬಾಂಡ್ಗೆ ಹೋಗ್ತಕ್ಕಂಥದ್ದು ಫಂಡ್ ಏನಿದೆ $1,000, ಆ $1,000ಗೆ ಈಕ್ವಲ್ ಆಗಿ 1,000 LGNS ಏನಾಗುತ್ತೆ, ಮಿಂಟ್ ಆಗುತ್ತೆ. ಓಕೆ, ನಿಮ್ಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಬಾಂಡ್ ನಾವ್ ಏನ್ ಖರೀದಿ ಮಾಡ್ತೀವಿ, ಒಂದೇ ಸಲ ಯಾವುದೇ ರೀತಿಯ ಅಲ್ಲಿಂದ ನಮಗೆ ರಿಟರ್ನ್ಸ್ ಇರಲ್ಲ. ಡೇ ಬೈ ಡೇ ನಮಗೆ ರಿಟರ್ನ್ಸ್ ಇರುತ್ತೆ. ಅಂದ್ರೆ 360 ಡೇಸು 600 ಡೇಸು ಅಂತ ಲಾಕಿಂಗ್ ಇರುತ್ತೆ. ಓಕೆ, ಸೊ ಆ ಬಾಂಡ್ ಅಲ್ಲಿ ಏನ್ ಫಂಡ್ ಫಸ್ಟ್ ಡೇ ಹೋಗುತ್ತೆ. ಫಾರ್ ಎಕ್ಸಾಂಪಲ್ $1,000 ನೀವು ಖರೀದಿ ಮಾಡ್ತೀರಾ ಅಂದ್ರೆ 1,000 LGNS ಏನಾಗುತ್ತೆ, ಉತ್ಪತ್ತಿ ಆಗುತ್ತೆ. ಅದರಲ್ಲಿ ಸಮ್ ಪಾರ್ಟ್ ಆಫ್ ಬಾಂಡಿಂಗ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ, ಇನ್ನು ಸಮ್ ಪಾರ್ಟ್ ಏನಾಗುತ್ತೆ, ಏನೆಲ್ಲ ಆಲ್ ಓವರ್ ದ ವರ್ಲ್ಡ್ ವೈಡ್ ಅಲ್ಲಿ ಏನೆಲ್ಲ ಜನ ಸ್ಟೇಕಿಂಗ್ ಮಾಡಿರ್ತಾರೆ ಅವರಿಗೆ ಆ ಸ್ಟೇಕಿಂಗ್ ಅಂದ್ರೆ ಮಿಂಟ್ ಆದಂತ ಉತ್ಪತ್ತಿ ಆದಂತ ಟೋಕನ್ ಏನಾಗುತ್ತೆ, ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಅದ್ರ ಬೇಸ್ಡ್ ಮೇಲೆ ಪರ್ಸೆಂಟೇಜ್ ಡಿಸೈಡ್ ಆಗ್ತಕ್ಕಂಥದ್ದು ಸ್ಟೇಕಿಂಗ್ ಪರ್ಸೆಂಟೇಜ್. ಓಕೆ, ಸೊ ಈ ಮೆಕ್ಯಾನಿಸಮ್ ಇಂದ ಅಂದ್ರೆ ಈವನ್ ಏನಪ್ಪಾ ಅಂತ ಅರ್ಥ ಆಗ್ತಿದೆ ಅಂದ್ರೆ ಒಂದು ರಿಸರ್ವ್ಡ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಏನ್ ರುಪೀಸ್ ನಾವು ಚಲಾವಣೆ ಯೂಸ್ ಮಾಡ್ತೀವಿ, ಪ್ರತಿಯೊಂದು ನೋಟಿಗೂ ಪ್ರತಿಯೊಂದು ಪ್ರೈಸ್ ಏನ್ ನಾವು $100 ನೋಟು $500 ಏನೆಲ್ಲ ನಾವು ಚಲಾವಣೆ ಮಾಡ್ತೀವಿ, ಸೊ ಅದಕ್ಕೆ ಬ್ಯಾಕಪ್ ಆಗಿ ಏನಿದೆ, ಗೋಲ್ಡ್ ರಿಸರ್ವ್ಡ್ ಇದೆ. ಓಕೆ, ಸೊ ಅದೇ ತರ LGNS ಪ್ರತಿಯೊಂದು LGNSಗೂ ಬ್ಯಾಕಪ್ ಆಗಿ ಒಂದು ಡೈ ಮುಖಾಂತರ LGNS ಉತ್ಪತ್ತಿ ಆಗಿರ್ತಕ್ಕಂಥದ್ದು. ಬಟ್ ಇವತ್ತೇನು $6.5 ನಡೀತಾ ಇದೆ, ಅದು ಪಬ್ಲಿಕ್ ಡಿಮ್ಯಾಂಡ್ ಇಂದ ಪಬ್ಲಿಕ್ ಕೊಟ್ಟಿರ್ತಕ್ಕಂಥದ್ದು ಪ್ರೈಸ್ ಆಗಿರುತ್ತೆ. ಓಕೆ, ಸೊ ನಾನು ಆಲ್ರೆಡಿ ಯಾಕೆ ಇದನ್ನ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ, ಸುಮ್ಮನೆ ಏನೋ ಟೋಕನ್ ಬರುತ್ತೆ, ಹೆಂಗೋ ಮಿಂಟ್ ಆಗುತ್ತೆ, ಸ್ಟೇಕ್ ಇಷ್ಟೇ ವಿಚಾರಗಳು ತಿಳ್ಕೊಂಡಿರ್ತೀರಾ. ಸೊ ಆ ಒಂದು ಪ್ರೋಟೋಕಾಲ್ ಯಾವ ಮೆಕ್ಯಾನಿಸಮ್ ಅಲ್ಲಿ ಟೋಕನ್ಸ್ ಜನರೇಟ್ ಆಗುತ್ತೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಇದ್ರ ಬೇಸ್ ಮೇಲೆ ನಾವೆಲ್ಲ ಸಿಸ್ಟಮ್ಗೆ ಏನು ಟೋಕನ್ ನ ಸ್ಟೇಕ್ ಮಾಡಿರ್ತೀವಿ, ಟೋಕನ್ ಬೆನಿಫಿಟ್ ಡೈಲಿ ಸಿಗ್ತಕ್ಕಂಥದ್ದು. ಓಕೆ, ಸೊ LGNS ನ ಸಪೋರ್ಟ್ ಮಾಡ್ತಕ್ಕಂಥ ವ್ಯಾಲೆಟ್ ಆಲ್ರೆಡಿ ಹೇಳಿದೆ, ಸೇಫ್ ಪಾಲ್, ಟೋಕನ್ ಪಾಕೆಟ್, ಬಿಟ್ಗೆಟ್ ವಾಲೆಟ್, ಮೆಟಾಮಾಸ್ಕ್, ಟ್ರಸ್ಟ್ ವಾಲೆಟ್, ಈ ತರ ಸಾಕಷ್ಟು 150-200ಕ್ಕಿಂತ ಜಾಸ್ತಿ ವಾಲೆಟ್ಸ್ ಇದೆ. ಆ ವಾಲೆಟ್ಸ್ ನ ಕ್ರಿಯೇಟ್ ಮಾಡಿ ನೀವು ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ಬೋದು. ಯಾಕೆ ಒರಿಜಿನ್ನೇ ಮಾಡಬೇಕು? ಸಾಕಷ್ಟು ಫೈನಾನ್ಷಿಯಲ್ ಪ್ಲಾನ್ಸ್ ಮಾರ್ಕೆಟ್ ಅಲ್ಲಿ ರನ್ನಿಂಗ್ ಇದೆ, ಯಾಕೆ ಒರಿಜಿನಲ್ ಇನ್ವಾಲ್ವ್ ಆಗಬೇಕು ಅನ್ನೋದಕ್ಕೆ ರೀಸನ್ಸ್ ಹೇಳೋದಾದ್ರೆ, ಇಲ್ಲಿ ಯಾವುದೇ ತರದ ಜಾಯ್ನಿಂಗ್ ಪ್ಯಾಕೇಜ್ ಇಲ್ಲ. 100, 250, 500, 750 ಯು ಕ್ಯಾನ್ ಸ್ಟಾರ್ಟ್ ಯುವರ್ ಸ್ಟೇಕಿಂಗ್ $1 ಇಂದನಾದ್ರೂ ಮಾಡಿ, $0.50 ಇಂದ ಮಾಡಿ, 10,000 ಮಾಡಿ, 50,000 ಮಾಡಿ, ನಿಮ್ಮ ಇಷ್ಟ. ಇಲ್ಲಿ ಯಾವುದೇ ತರದ ಜಾಯ್ನಿಂಗ್ ಪ್ಯಾಕೇಜ್ ಇಲ್ಲ. ಓಕೆ, ಸೊ ಇಲ್ಲಿ ಯಾವುದೇ ತರದ ನಿಮ್ಮ ಪೇಮೆಂಟ್ಗೆ 24 hours ವೇಟ್ ಮಾಡಬೇಕು, ಮಂತ್ಲಿ ಒನ್ಸ್ ಪೇಮೆಂಟ್ ಬರುತ್ತೆ, ತಿಂಗಳಿಗೆ ಒಂದ್ಸಲ ಬರುತ್ತೆ, ಅಥವಾ 12 ತಿಂಗಳು ಲಾಕಿಂಗ್ ಇರುತ್ತೆ ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲಿ ಇಲ್ಲ. ಇನ್ನೊಂದು ತಿಂಗಳು ನಿಮ್ ಫಂಡ್ ಲಾಕಿಂಗ್ ಇರೋಲ್ಲ. ಇವತ್ತು ಸ್ಟೇಕ್ ಮಾಡಿದ್ರಿ, ನಾಳೆನೆ ನೀವು ಸಿಸ್ಟಮ್ ಇಂದ ಎಕ್ಸಿಟ್ ಆಗ್ಬೇಕು ಅಂದ್ರೆ ಎನಿ ಟೈಮ್ ನೀವು ಆಗ್ಬೋದು. 0 ಡೇ ಸ್ಟೇಕಿಂಗ್ ಅಂದ್ರೆ ನಿಮಗೆ ಇಲ್ಲಿ ಸಿಸ್ಟಮ್ ಅಲ್ಲಿ ಏನ್ ಟೋಕನ್ ನ ಸ್ಟೇಕಿಂಗ್ ಕೊಡ್ತೀರಾ, ನಿಮಗೆ ಸ್ಟೇಕಿಂಗ್ ಬೆನಿಫಿಟ್ ಸಿಗ್ಬೇಕು ಅಂದ್ರೆ ಇಂತಿಷ್ಟು ದಿನಾನೇ ಬಿಡಬೇಕು ಅಂತ ಏನಿಲ್ಲ. ನೀವು ಇವತ್ತು ಹಾಕ್ತೀರಾ, 3 ದಿನ ಸ್ಟೇಕಿಂಗ್ ಪ್ರಾಫಿಟ್, 3 ದಿನ ತಗೊಳ್ತೀರಾ, 3 ದಿನ ತಗೊಂಡು ಎಕ್ಸಿಟ್ ಆಗಿ, 5 ದಿನ ತಗೊಳ್ತೀರಾ, ತಗೊಂಡು ಎಕ್ಸಿಟ್ ಆಗಿ, 2 ದಿನ ಅಂದ್ರೆ ಇಲ್ಲಿ ಯಾವುದಕ್ಕೂ ಕೂಡ ಟೈಮ್ ಬಾಂಡ್ ಇಲ್ಲಿ ಇಲ್ಲ, ಕ್ಯಾಪಿಂಗ್ ಇಲ್ಲ. 2x 3x ರೀಟಾಪ್ ಅಪ್, ಸೆಲ್ಫ್ ಟಾಪ್ ಅಪ್ ಅಂತಕ್ಕಂಥದ್ದು ಯಾವುದೇ ತರದ ಕಂಡೀಷನ್ಸ್ ಇಲ್ಲಿ ಇಲ್ಲ. ಯೂನಿಫಾರ್ಮ್ ರಿಟರ್ನ್ ಅಂದ್ರೆ $1 ಸಿಸ್ಟಮ್ ಅಲ್ಲಿ $1 ಸ್ಟೇಕ್ ಮಾಡಿದ್ರು ಕೂಡ ಸೇಮ್ ಪರ್ಸೆಂಟೇಜ್ ರಿಟರ್ನ್ ಸಿಗುತ್ತೆ. ಸ್ಟೇಕಿಂಗು $10,000 15,000 ಏನೇ ಅಮೌಂಟ್ ಇರಲಿ, ಸೇಮ್ ಪರ್ಸೆಂಟೇಜ್ ಸ್ಟೇಕಿಂಗ್ ರಿಟರ್ನ್ಸ್. ಮ್ಯಾಕ್ಸಿಮಮ್ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಮಿನಿಮಮ್ ಇಷ್ಟೇ ವಿಡ್ರಾಲ್ ಕೊಡ್ಬೇಕಿಲ್ಲ. $0.50 ಇದ್ರೂ ಕೂಡ ನೀವು ವಿಡ್ರಾಲ್ ಕೊಡ್ಬೋದು, ರಿನ್ಯೂವಲ್ ಇಲ್ಲ. ಓಕೆ, ವಿಡ್ರಾಲ್ ಮೆಕ್ಯಾನಿಸಮ್ ವಿತ್ ಇನ್ಸ್ಟಾಂಟ್ಲಿ ಇಟ್ಟಿರ್ತಕ್ಕಂಥದ್ದು. ಇಲ್ಲಿ ಯಾರಿಗೋ ನಾವು ಮೇಲ್ ಹಾಕ್ಬೇಕು, ವಿಡ್ರಾಲಿಗೆ ವೇಟ್ ಮಾಡಬೇಕು 2 hours 5 hours ಅಥವಾ ವಾರದಲ್ಲಿ 1 ದಿನ ಇಲ್ಲ. ನೀವು ಯಾವಾಗ ಬೇಕು ಅಂತಿರೋ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್, ಈವನ್ ಇನ್ midnight 2 o'clock ಯಾವಾಗ ಬೇಕಾದ್ರೂ ಕೂಡ ವಿಡ್ರಾಲ್ ವಿತಿನ್ 10 seconds ಅಲ್ಲಿ ವಿಡ್ರಾಲ್ ಆಗ್ತಕ್ಕಂಥದ್ದು ಸೊ ಸಿಸ್ಟಮ್ ಇರ್ತಕ್ಕಂಥದ್ದು. ಇನ್ನೊಂದು ವೆರಿ ಪ್ಲಸ್ ಪಾಯಿಂಟ್ ಏನು ಅಂದ್ರೆ, ನಮ್ಮ ಫಂಡು ಇಲ್ಲಿ ಯಾವ್ರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನೀವು ಒಂದು 100 ಟೋಕನ್ಸ್ ನ ಖರೀದಿ ಮಾಡ್ತೀರಾ, ಸ್ಟೇಕ್ ಮಾಡ್ತೀರಾ,
ನೀವು ಹಾಕಿರ್ತಕ್ಕಂಥ 100 ಟೋಕನ್ಸ್ ಇಂದ ಯಾರಿಗೋ ಇಲ್ಲಿ ರೆಫರಲ್ ಹೋಗುತ್ತೆ, ಅವಾರ್ಡ್ ಹೋಗುತ್ತೆ, ರಿವಾರ್ಡ್ ಹೋಗುತ್ತೆ, ಬೈನರಿ ಹೋಗುತ್ತೆ, ಜನರೇಷನ್ ಹೋಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಯಾವುದೇ ತರದ ಡಿಸ್ಟ್ರಿಬ್ಯೂಷನ್ ಇಲ್ಲ. ಓಕೆ, ನಿಮ್ಮ ಫಂಡ್ ನಿಮ್ಮ ಕಂಟ್ರೋಲ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಎಕ್ಸಿಟ್ ಆಗೋ ತರ ಆಪ್ಷನ್ ಇರೋದ್ರಿಂದ, ಅಂಡ್ ದೆನ್ ಇಟ್ಸ್ ಕಂಪ್ಲೀಟ್ಲಿ ವೆಬ್3 ಪ್ರಾಜೆಕ್ಟ್ ಇರೋದ್ರಿಂದ ಇಲ್ಲಿ ಯಾವುದೇ ತರದ ಲೈಕ್ ಡಿಸ್ಟ್ರಿಬ್ಯೂಷನ್ ಅಂತಕ್ಕಂಥದ್ದು ಆಗೋದಿಲ್ಲ. ಓಕೆ, ಸೊ ನಮಗೆ ಡೈಲಿ ಜನರೇಟ್ ಆಗ್ತಕ್ಕಂಥ ಸಮ್ ಪ್ರಾಫಿಟ್ ಮೇಲೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ಸಮ್ ಪರ್ಸೆಂಟೇಜ್ ನ ಇಟ್ಟಿರ್ತಕ್ಕಂಥದ್ದು. ಸೊ ಇಟ್ಸ್ 100% ಡಿಸೆಂಟ್ರಲೈಸ್ಡ್ ಪ್ರಾಜೆಕ್ಟ್. ಆಲ್ರೆಡಿ 20 months ಕನ್ಸಿಸ್ಟೆನ್ಸಿ ಪ್ರೂವನ್ ಆನ್ ಸಸ್ಟೈನಬಿಲಿಟಿ ಕ್ರಿಯೇಟ್ ಆಗಿರ್ತಕ್ಕಂಥ ಸಿಸ್ಟಮ್ 100% ಇಟ್ಸ್ ಡಿಸೆಂಟ್ರಲೈಸ್ಡ್. ಓಕೆ, ಸೊ ಇಲ್ಲಿ 2 ಪಾರ್ಟ್ ಅಲ್ಲಿ ನಾವು ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ಬೋದು. ಒಂದು, ನಾವು ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಟೋಕನ್ಸ್ ನ ಖರೀದಿ ಮಾಡಿ ಸ್ಟೇಕಿಂಗ್ ಮಾಡೋದ್ರ ಮುಖಾಂತರ, ಅಂಡ್ ದೆನ್ ರೆಫರಿಂಗ್ ಮಾಡೋದ್ರ ಮುಖಾಂತರ ನಾವು ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ಬೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಒಂದು 100 LGNS ನ ನೀವು ಸ್ಟೇಕ್ ಮಾಡ್ತೀರಾ ಅನ್ಕೊಳ್ಳಿ. ಇಲ್ಲಿ ಯಾವುದೇ ತರದ ಜಾಯ್ನಿಂಗ್ ಪ್ಯಾಕೇಜ್ ಇಲ್ಲ, ಬಟ್ ಎಕ್ಸಾಂಪಲ್ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ ನಾವು ಒಂದು 100 LGNS ಗೆ ಉದಾಹರಣೆ ಕೊಡ್ತೀನಿ. ನೀವು 100 LGNS ನ ಖರೀದಿ ಮಾಡಿ ಸಿಸ್ಟಮ್ ಅಲ್ಲಿ ಸ್ಟೇಕ್ ಮಾಡ್ತೀರಾ ಅಂತಂದ್ರೆ, ಸೊ ನೀವು ಸ್ಟೇಕ್ ಮಾಡಿದ್ದಕ್ಕೋಸ್ಕರ ಪ್ರತಿ 8 ಗಂಟೆಗೆ ನಿಮಗೆ 0.2% ಏನಾಗುತ್ತೆ, ನಿಮಗೆ ಸ್ಟೇಕಿಂಗ್ ರಿವಾರ್ಡ್ ಅಂತ ಸಿಗ್ತಾ ಹೋಗುತ್ತೆ. ಅಂದ್ರೆ ದಿನಕ್ಕೆ ನಿಮಗೆ 0.6% ತನಕ ನಿಮಗೆ ಸ್ಟೇಕಿಂಗ್ ರಿವಾರ್ಡ್ ಸಿಗ್ತಾ ಹೋಗುತ್ತೆ. ಓಕೆ, ಅಂದ್ರೆ ಇದು ಪ್ರತಿದಿನ ಏನಾಗ್ತಾ ಹೋಗುತ್ತೆ, ಕಾಂಪೌಂಡಿಂಗ್ ಮುಖಾಂತರ ಸ್ಟೇಕಿಂಗ್ ರಿವಾರ್ಡ್ ಸಿಗ್ತಾ ಹೋಗುತ್ತೆ. ಎಕ್ಸಾಂಪಲ್, ಒಂದು 100 ಟೋಕನ್ ನ ಖರೀದಿ ಮಾಡಿದ್ದೀರಾ, ನಾಳೆ ನೆಕ್ಸ್ಟ್ ಡೇ ನಿಮ್ಮ 100 ಟೋಕನ್ಗೆ 1 ಟೋಕನ್ ಪ್ರಾಫಿಟ್ ಸ್ಟೇಕಿಂಗ್ ರಿವಾರ್ಡ್ ಬಂತು ಅಂತ ಅನ್ಕೋಣ. 1 ಬರಲ್ಲ, 1% ಬರಲ್ಲ. ನಿಮ್ಮ ಕ್ಯಾಲ್ಕುಲೇಷನ್ಗೆ ನಾನು 1 ಟೋಕನ್ ಹೇಳ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ಡೇ ನಿಮ್ದು ಎಷ್ಟಾಗುತ್ತೆ ಟೋಕನ್ ಅಂದ್ರೆ 100 ಪ್ಲಸ್ 1 ದಿನದ್ದು 1 ಅಂದ್ರೆ 101. ಓಕೆ, 2ನೇ ದಿನಕ್ಕೆ ನಿಮಗೆ ಜನರೇಟ್ ಆಗ್ತಕ್ಕಂಥದ್ದು ಆ 101 ಟೋಕನ್ ಮೇಲೆ ಪರ್ಸೆಂಟೇಜ್ ಬರ್ತಕ್ಕಂಥದ್ದು. ನೆಕ್ಸ್ಟ್ ಡೇ ಎಷ್ಟಾಗುತ್ತೆ, 102.3. ಅದರ ನೆಕ್ಸ್ಟ್ ಡೇ ಎದ್ರ ಮೇಲೆ ಪರ್ಸೆಂಟೇಜ್ ಕೌಂಟ್ ಆಗುತ್ತೆ, ಆ 102.3. ಇದಕ್ಕೆ ನಾವು ಹೇಳ್ತೀವಿ ಕಾಂಪೌಂಡಿಂಗ್ ಅಂತ ಹೇಳ್ತೀವಿ. ಅಂದ್ರೆ ನಮಗೆ ಏನು ಡೈಲಿ ಟೋಕನ್ಸ್ ಜನರೇಟ್ ಆಗಿ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಆಡ್ ಆಗುತ್ತೆ, ಅದಕ್ಕೆ ಪರ್ಸೆಂಟೇಜ್ ನೆಕ್ಸ್ಟ್ ಡೇ ಕೌಂಟ್ ಆಗುತ್ತೆ. ಅಂದ್ರೆ ನಾವು 100 ಟೋಕನ್ ಹಾಕ್ತಿವಿ ಅಂದ್ರೆ ಪ್ರತಿ ದಿನ 100 ಟೋಕನ್ ಮೇಲೆ ಕಾಂಪೌಂಡ್ ಪರ್ಸೆಂಟೇಜ್ ಕೌಂಟ್ ಆಗೋದಿಲ್ಲ. ಆ 100 ಟೋಕನ್ ಇಂದ ಪ್ರತಿ 8 ಗಂಟೆಗೆ ಏನೆಲ್ಲ ಕ್ರಿಯೇಟ್ ಆಗಿ ಸ್ಟೇಕಿಂಗ್ ರಿವಾರ್ಡ್ ಬಂದಿರುತ್ತೆ ಅದನ್ನು ಕೂಡ ಸೇರಿಸಿ ನಮಗೆ ಕಾಂಪೌಂಡಿಂಗ್ ಆಗಿ ನೆಕ್ಸ್ಟ್ ಡೇ ಪರ್ಸೆಂಟೇಜ್ ಕೌಂಟ್ ಆಗ್ತಕ್ಕಂಥದ್ದು. ಅದನ್ನೇ ನಾವು ಏನ್ ಹೇಳ್ತಕ್ಕಂಥದ್ದು ಕಾಂಪೌಂಡಿಂಗ್ ಅಂತ. ಇಟ್ಸ್ ಕಂಪ್ಲೀಟ್ಲಿ ಆ ಕ್ಯಾಲ್ಕುಲೇಷನ್ ನ ತಿಳ್ಕೊಳ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಅದ್ರ ಸಾಕಷ್ಟು ವಿಡಿಯೋಸ್ಗಳಿದೆ, ಕಾಂಪೌಂಡಿಂಗ್ ಯಾವ ತರ ವರ್ಕ್ ಆಗುತ್ತೆ, ಕಾಂಪೌಂಡಿಂಗ್ ಅಂದ್ರೆ ಏನು ಅಂತ. ಸೊ ನಿಮ್ ಫ್ರೀ ಇದ್ದಾಗ ನೀವು ಯೂಟ್ಯೂಬ್ ಅಲ್ಲಿ ಕೂಡ ನೋಡಿದ್ರೆ ಅದರ ಇಂಪಾರ್ಟೆನ್ಸ್ ಸಾಕಷ್ಟು ಜನಕ್ಕೆ ಅದರ ಅವೇರ್ನೆಸ್ ಎಷ್ಟು ಹೇಳಿದ್ರು ಕೂಡ ಸಿಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಓಕೆ, ಸೊ ಇಲ್ಲಿ ಯಾವ ತರ ಇಲ್ಲಿ ವರ್ಕ್ ಆಗುತ್ತೆ, ಸ್ಟೇಕಿಂಗ್ ಮಾಡಿದ್ರೆ ಇಲ್ಲಿ ಯಾವ ತರ ನಾವು ಪ್ರಾಫಿಟ್ ನ ಬುಕ್ ಮಾಡ್ಬೋದು ಅಂದ್ರೆ ಒಂದು ಕ್ಯಾಲ್ಕುಲೇಷನ್. ಇಲ್ಲಿ ಯಾವುದೇ ತರದ ಏನು ಕಂಡೀಷನ್ಸ್ ಇಲ್ಲ. ನಿಮ್ಮ ಫಂಡು, ನಿಮ್ಮ ಡಿಸಿಷನ್, ನಿಮ್ಮ ಅನಲೈಸ್ ನಿಮ್ಮ ಕಂಟ್ರೋಲೇ ಇರುತ್ತೆ. ಬಟ್ ಆದ್ರೂ ಒಂದು ಕೇಸ್ ನ ಹೇಳ್ತೀನಿ, ಒಂದು 2-3 ಕೇಸಲ್ಲಿ ನಮ್ಮ ಪೋರ್ಟ್ಫೋಲಿಯೋನ ಯಾವ ತರ ನಾವು ಜಾಸ್ತಿ ಮಾಡ್ಕೋಬಹುದು. ಓಕೆ, ಅಂದ್ರೆ ಅದರಲ್ಲಿ ನಿಮ್ಮ ಇಷ್ಟ, ನೀವು ಯಾವ ತರ ಡಿಸೈಡ್ ಮಾಡ್ತೀರಾ ಅಂತಕ್ಕಂಥದ್ನ. ಸೊ ಲಾಸ್ಟ್ ನಮ್ದು 8 to 9 months ನಮ್ಮ ಜರ್ನಿಯಲ್ಲಿ ಒಂದು ಅನಲೈಸ್ ಮಾಡಿ ಯಾವ ತರ ಸೊ ನಾವು ಹೇಳ್ಬೋದು ಅಂತಕ್ಕಂಥದ್ದನ್ನ ಅನಲೈಸ್ ಮಾಡಿ ತಿಳಿಸ್ತಕ್ಕಂಥದ್ದನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಕೇಸ್ 1 ಎಕ್ಸಾಂಪಲ್. ಸೊ ಎಕ್ಸಾಂಪಲ್ ನೋಡೋದಾದ್ರೆ, ಸೊ ಇವತ್ತು ಒಂದು 100 LGNS ನ ಖರೀದಿ ಮಾಡ್ತೀರಾ ಅಂತ ಅನ್ಕೋಣ. 100 LGNS ನ ನೀವು ಖರೀದಿ ಮಾಡ್ತೀರಾ ಅಂತಂದ್ರೆ, ಸೊ 1 ವರ್ಷಕ್ಕೆ ನೀವು ಹಾಗೆ ಬಿಟ್ರೆ, ಏನೂ ವಿಡ್ರಾ ಮಾಡದೆ ಹಾಗೆ ಬಿಡಬೇಕು ಅಂತ ಯಾವುದೇ ರೀತಿಯ ಕಂಡೀಷನ್ಸ್ ಇಲ್ಲ. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಯಾವಾಗ ಬೇಕಾದ್ರೂ ಕೂಡ, ಎಷ್ಟು ಬೇಕಾದ್ರೂ ಕೂಡ ಎಕ್ಸಿಟ್ ಆಗ್ಬೋದು. ಇವತ್ತು 100 ಟೋಕನ್ ಹಾಕ್ತೀರಾ, ಒಂದು ವಾರ ಆದ್ಮೇಲೆ 80 ತೆಗಿರಿ, ಮತ್ತೆ 20 ಹಾಕಿ, 20 ತೆಗೆದು 30 ಹಾಕಿ, ಎಲ್ಲವೂ ಕೂಡ ನಿಮ್ಮ ಇಷ್ಟ. ನಾವೊಂದು ಕ್ಯಾಲ್ಕುಲೇಷನ್ ನಿಮಗೆ ತಿಳಿಸ್ತಾ ಇದ್ದೀನಿ. ನೀವು 100 ಟೋಕನ್ ಸಿಸ್ಟಮ್ ಅಲ್ಲಿ ಹಾಕ್ತೀರಾ, 1 ವರ್ಷದ ನಂತರ ಎಷ್ಟು ಟೋಕನ್ ಆಗುತ್ತೆ, 900 ಟೋಕನ್ ಆಗುತ್ತೆ ಸ್ಟೇಕಿಂಗ್. ಓಕೆ, ಸೊ ಇದು ಕಾಂಪೌಂಡಿಂಗ್ ಫಸ್ಟ್ ಕೇಸ್. ಓಕೆ, ಸೊ ಸಿಸ್ಟಮ್ ಕಾಂಪೌಂಡಿಂಗ್ ಅಲ್ಲಿ ನೀವು ಬಿಡ್ತೀರಾ ಅಂತಂದ್ರೆ, ಎಕ್ಸಾಂಪಲ್ ಅನ್ಕೋಣ, ಇವತ್ತು ಒಂದು ಟೋಕನ್ಗೆ 650 rupees ಇದೆ ಅಂತ. ಇದು ಪ್ರೈಸ್ ಇಷ್ಟೇ ಇರೋದಿಲ್ಲ, ವೇರಿಯೇಷನ್ ಇರುತ್ತೆ. ನಾನು ಸುಮ್ಮನೆ ರೌಂಡ್ ಫಿಗರ್ ತಗೊಂಡಿರ್ತೀನಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಒಂದು 100 LGNSಗೆ ಇವತ್ತು ಎಷ್ಟಾಗುತ್ತೆ, 65,000 ಆಗುತ್ತೆ ಅಂತ ಅನ್ಕೋಣ. ಓಕೆ, ಸೊ ನೀವು 1 ವರ್ಷದ ನಂತರ ಅಂದ್ರೆ ನೀವು ಏನ್ 100 LGNS ನ ಖರೀದಿ ಮಾಡ್ತೀರಾ,
ಒಂದ್ ವರ್ಷ ಹಾಗೆ ಬಿಡ್ತೀರಾ ಅಂತಂದ್ರೆ, ಅದು 1 ತಿಂಗಳು ಬಿಡ್ತಿರೋ, 3 ತಿಂಗಳು ಬಿಡ್ತಿರೋ, 15 ದಿನ ಬಿಡ್ತಿರೋ, ಅದೆಲ್ಲವೂ ಕೂಡ ನಿಮ್ಮಿಷ್ಟ. ಓಕೆ, ನಾವು ಒಂದ್ ವರ್ಷ ನೀವೇನಾದ್ರೂ ಬಿಡ್ತೀರಾ ಅಂದ್ರೆ ನೀವು ಸಿಸ್ಟಮ್ಗೆ ಕೊಟ್ಟಿರ್ತಕ್ಕಂಥ 100 LGNS ಎಷ್ಟಾಗುತ್ತೆ ಅಂದ್ರೆ 900 LGNS ಆಗುತ್ತೆ ಟೋಕನ್. ಓಕೆ, ಸೊ 900 LGNS ಒಂದು ವರ್ಷದ ನಂತರ, ಅವತ್ತು ಕೂಡ ಇವತ್ತಿದ್ದಿದ್ದ ಪ್ರೈಸೇ ಇದೆ ಅಂತ ಅನ್ಕೋಣ, ನಾನು ಜಾಸ್ತಿ ಕೌಂಟ್ ಹಿಡಿಯೋದೇ ಇಲ್ಲ. ಅವತ್ತು ಒಂದು ವರ್ಷದ ನಂತರ ಇವತ್ತೇನು ಪ್ರೈಸ್ ಇದೆ ಅಷ್ಟೇ ಇದೆ ಅನ್ಕೊಳ್ಳೋಣ. ನಿಮ್ಮ ಹತ್ರ ಎಷ್ಟು ಟೋಕನ್ ಆಗಿರುತ್ತೆ ಒಂದು ವರ್ಷದ ನಂತರ? 900 ಟೋಕನ್ ಆಗಿರುತ್ತೆ. 900 ಇಂಟು 65 ಮಾಡಿದಾಗ ಸೊ ನಮ್ಮ ಗ್ರೋತ್ ಎಷ್ಟಾಗಿರುತ್ತೆ? 5,85,000 ಆಗಿರುತ್ತೆ. ಓಕೆ, ಬಟ್ ಪಾಸಿಟಿವ್ನೇ ಬೇಡ, ನೆಗೆಟಿವ್ ಆಗು ಥಿಂಕ್ ಮಾಡೋಣ. ಅದರ ಅರ್ಧ $325 ಅಂದ್ರೆ $3.2 ಹೋಗಿದೆ ಅಂದ್ರೂ ಕೂಡ ಎಷ್ಟಾಗಿರುತ್ತೆ? 2,92,000 ನಮ್ ಗ್ರೋತ್ ಆಗಿರುತ್ತೆ, 65,000. ಓಕೆ, ಅದಕ್ಕಿಂತ ಅರ್ಧ ನಾವು ಹಿಡಿದ್ರು ಕೂಡ ಎಷ್ಟು? 1,46,000. ಓಕೆ, ಇದು ಕಾಂಪೌಂಡಿಂಗ್ ಬೆನಿಫಿಟ್. ಪ್ರೈಸ್ ನಾವು ಯಾವುದೇ ತರ ಥಿಂಕ್ ಮಾಡಿದ್ರು ಕೂಡ ಕಾಂಪೌಂಡಿಂಗ್ ಅಲ್ಲಿ ನಮಗೆ ಟೋಕನ್ಸ್ಗಳು ಜಾಸ್ತಿ ಸಿಗ್ತಾನೆ ಹೋಗುತ್ತೆ ಪ್ರೈಸ್ ಕಮ್ಮಿ ಆದ್ರು. ಇಲ್ಲ ಸರ್ ನನಗೆ ಕಾಂಪೌಂಡಿಂಗ್ ಆಗಲ್ಲ, ಈ ತರ ರಿಸ್ಕ್ ತಗೊಳಕ್ ಆಗಲ್ಲ, ಸೊ ನಾನು ತಿಂಗಳನೋ ಅಥವಾ ವಿಡ್ರಾ ಮಾಡ್ತಾ ಹೋಗ್ಬೇಕು, ನಾನು ಹಾಕಿರ್ತಕ್ಕಂಥದ್ದನ್ನ ಫಸ್ಟ್ ತಗೋಬೇಕು ಅಂದ್ರೆ ಅದು ನಾನು ಸೆಕೆಂಡ್ ಕೇಸ್ ಹೇಳ್ತೀನಿ. ಇದು ಕಾಂಪೌಂಡಿಂಗ್. ಯಾರಿಗೆಲ್ಲ ಸಿಸ್ಟಮ್ ಬಗ್ಗೆ, ಸೊ ಈ ಫಾರ್ಮುಲಾದಲ್ಲಿ ನನ್ನ ಒಬ್ರು ಫ್ರೆಂಡ್, ಓಕೆ, ಸೊ ಸಿಸ್ಟಮ್ ಅಲ್ಲಿ ಹತ್ತತ್ರ ಲೈಕ್ $14-15 ಅಲ್ಲಿ ಖರೀದಿ ಮಾಡಿ ಈವನ್ $5.3 ಹೋದಾಗೂ ಕೂಡ ಏನೂ ವಿಡ್ರಾ ಮಾಡಿದೆ. ಅಂದ್ರೆ ಸಿಸ್ಟಮ್ ಬಗ್ಗೆ ಅವರಿಗೆ ಕ್ಲಾರಿಟಿ ಇತ್ತು, ಗೊತ್ತಿತ್ತು, ಅದು ಅವ್ರ ಅನಲೈಸ್, ಅವ್ರ ಡಿಸಿಷನ್ ಇಂದ ಏನೂ ಕೂಡ ವಿಡ್ರಾ ಮಾಡದೆ ಕಾಂಪೌಂಡಿಂಗ್ ಅಲ್ಲಿ 50 ಲಕ್ಷಕ್ಕಿಂತ ಜಾಸ್ತಿ ಅವತ್ತು ಪೋರ್ಟ್ಫೋಲಿಯೋ ಆಗಿದೆ. ಓಕೆ, ಸೊ ಅದನ್ನು ಕೂಡ ನಾನು ವಿತ್ ಲೈವ್ ಅಕೌಂಟ್ ಅವ್ರನ್ನು ಕೂಡ ಇನ್ವೈಟ್ ಮಾಡ್ತೀನಿ, ನೋಡೋಣ ಅವ್ರು ಫ್ರೀ ಇದ್ರೆ. ಓಕೆ, ಸೊ ಸೆಕೆಂಡ್ ಕೇಸು, ಇದು ಫಸ್ಟ್ ಕೇಸು. ಓಕೆ, ಒಂದು ವರ್ಷದ ತನಕ ಬಿಡ್ತೀರಾ ಅಂದ್ರೆ. ಸೆಕೆಂಡ್ ಕೇಸು, 100 LGNS ನೀವು ಟೋಕನ್ ಖರೀದಿ ಮಾಡ್ತೀರಾ, 4-5 ತಿಂಗಳು ಹಾಗೆ ಬಿಡ್ತೀರಾ ಅಂತ ಅನ್ಕೊಳ್ಳಿ. ನೀವು ಹಾಕಿರ್ತಕ್ಕಂಥ 100 ಟೋಕನ್ ಎಷ್ಟಾಗುತ್ತೆ ಅಂದ್ರೆ 250 ಟೋಕನ್ ಆಗುತ್ತೆ. ಓಕೆ, ಸೊ ಆ 250 ಟೋಕನ್ ಆದ್ಮೇಲೆ ಆ 100 ಟೋಕನ್ ಮೇಲೆ ಏನ್ ಬಂದಿರುತ್ತೆ, ಉಳಿದಿರ್ತಕ್ಕಂಥ 150 ಟೋಕನ್ದು ವಿಡ್ರಾ ಮಾಡಿ. ಪ್ರೈಸ್ ಅದು $3 ಇರ್ಲಿ, 4 5 ಅದು ಸಂಬಂಧ ಇಲ್ಲ. ಪ್ರೈಸ್ ಮೇಲೆ ಯಾರು ಕೂಡ ಆಲ್ರೆಡಿ ಸಾಕಷ್ಟು ಜನಕ್ಕೆ ಅನುಭವ ಆಗಿದೆ. ಪ್ರೈಸ್ ಮೇಲೆ ನೀವು ಇಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥದ್ದು ವೆರಿ ರಾಂಗ್ ಡಿಸಿಷನ್. ಓಕೆ, ಇಲ್ಲಿ ಕಾಂಪೌಂಡಿಂಗ್ ಕ್ಯಾಲ್ಕುಲೇಷನ್ ಮೇಲೆ ಯಾರೆಲ್ಲ ಸಸ್ಟೈನ್ ಆಗಿದ್ದಾರೆ, ಈವನ್ 10 ಟೈಮ್ಸ್ 20 ಟೈಮ್ಸ್ ದುಡ್ಡು ಅವರ ಪೋರ್ಟ್ಫೋಲಿಯೋ ಮಾಡ್ಕೊಂಡಿರ್ತಕ್ಕಂಥದ್ದು ಉದಾಹರಣೆ ಯೂಟ್ಯೂಬ್ ಅಲ್ಲಿ ಸಾಕಷ್ಟು ವಿಡಿಯೋ ಸಿಗುತ್ತೆ. ಓಕೆ, ಸೊ 100 LGNS 4-5 ತಿಂಗಳು ಕಾಂಪೌಂಡಿಂಗು 250 ಆಗುತ್ತೆ. 250ರಲ್ಲಿ 150 ವಿಡ್ರಾ ಮಾಡಿ, ಇನ್ನು ಉಳಿರ್ತಕ್ಕಂಥ 100 LGNS ನೀವು 3 ತಿಂಗಳು ಬಿಡ್ತಿರೋ, 6 ತಿಂಗಳು ಬಿಡ್ತಿರೋ ನಿಮ್ಮಿಷ್ಟ. ಅದನ್ನ ಅಥವಾ 250 ಕೂಡ ವಿಡ್ರಾ ಮಾಡ್ತಿರೋ ನಿಮ್ಮಿಷ್ಟ. ಇದು ಸೆಕೆಂಡ್ ಕೇಸ್. ಅಂದ್ರೆ ಯಾವ ತರ ನಿಮ್ಮ ಅನಲೈಸ್ ಪ್ರಕಾರ ನೀವು ಡಿಸೈಡ್ ಮಾಡ್ಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡಿ. ಇನ್ನೊಂದು ಮೂರನೇ ಕೇಸು, ಇಲ್ಲ ಸರ್ ಅದನ್ನು ಕೂಡ ಆಗಲ್ಲ, ನನಗೆ 3-4 ತಿಂಗಳು ಕೂಡ ಕಾಂಪೌಂಡಿಂಗ್ ಆಗಲ್ಲ, ಫಸ್ಟ್ ನಾನು ಹಾಕಿರ್ತಕ್ಕಂಥದ್ನ ಅಥವಾ ನಾನು ವಿಡ್ರಾ ಮಾಡಬೇಕು, ಸೇಫ್ ಆಗಬೇಕು ಅಂತಕ್ಕಂಥ ಮೆಂಟಾಲಿಟಿ, ಆ ಥರ ಮೈಂಡ್ಸೆಟ್ ಇರೋರಿದ್ರೆ, ಓಕೆ, ಫಾರ್ ಎಕ್ಸಾಂಪಲ್ 100 LGNS ಖರೀದಿ ಮಾಡ್ತೀರಾ. ಆ 100 LGNSಗೆ ಫಸ್ಟ್ ತಿಂಗಳು ನಿಮ್ಗೆ ಎಷ್ಟು LGNS ಬರುತ್ತೆ? 20 LGNS ಬರುತ್ತೆ. ಓಕೆ, ಆ 20 LGNS ಇಂಟು $650, ಇದೇ ಪ್ರೈಸ್ ಇದ್ರೆ, ಪ್ರೈಸ್ ವೇರಿಯೇಷನ್ ಆಗ್ಬೋದು, ಅದು ಜಾಸ್ತಿನೂ ಆಗಿರ್ಬೋದು, ಕಮ್ಮಿನೂ ಆಗಿರ್ಬೋದು, ಪ್ರೈಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮ 100 LGNSಗೆ ಫಸ್ಟ್ ತಿಂಗಳು ಎಷ್ಟು ಟೋಕನ್ ಬರುತ್ತೆ? 20 ಟೋಕನ್ ಬರುತ್ತೆ. 20 ಟೋಕನ್ ಏನ್ ಮಾಡಿ? ವಿಡ್ರಾ ಮಾಡಿ. ಓಕೆ, ಮತ್ತೆ ನಿಮ್ಮ ಹತ್ರ ಎಷ್ಟು ಟೋಕನ್ ಉಳಿಯುತ್ತೆ? ಎರಡನೇ ತಿಂಗಳು ಮತ್ತೆ 100 ಟೋಕನ್ ಉಳಿಯುತ್ತೆ. ಮತ್ತೆ 100 ಟೋಕನ್ಗೆ ಎರಡನೇ ತಿಂಗಳು ಎಷ್ಟು ಟೋಕನ್ ಬರುತ್ತೆ? 20 ಬರುತ್ತೆ. ಈ ತರ ಪ್ರತಿ ತಿಂಗಳು ನಿಮ್ಮ ಮೂಲ ಬಂಡವಾಳದ 100 ಟೋಕನ್ ಬಿಟ್ಟು ಅದ್ರ ಮೇಲ್ಗಡೆ ಪ್ರತಿ ತಿಂಗಳು ಎಷ್ಟು ಟೋಕನ್ ಬರುತ್ತೆ ಅದನ್ನ ವಿಡ್ರಾ ಮಾಡ್ತಾ ಹೋಗಿ. ಎಲ್ಲಿ ತನಕ? ನೀವು ಹಾಕಿರ್ತಕ್ಕಂಥ ಮೂಲ ಬಂಡವಾಳ ಹೊರ ಬರೋ ತನಕ, ಪ್ರೈಸ್ ಏನಾದ್ರೂ ಇರ್ಲಿ. ಓಕೆ, ನೀವು ವಿಡ್ರಾ ಮಾಡ್ತಾ ಹೋಗಿ. ಓಕೆ, ಅದಾದ ನಂತರ ನಿಮಗೆ ಎಷ್ಟು ಟೋಕನ್ ಮತ್ತೆ ನಿಮ್ಮ ಹತ್ರ ಉಳಿಯುತ್ತೆ? 100 ಟೋಕನ್ ಉಳಿದಿರುತ್ತೆ. ಒಂದು 5-6 ತಿಂಗಳಿಗೆ ನೀವು ಹಾಕಿರ್ತಕ್ಕಂಥದ್ದು ಹೊರಗೆ ಬಂತು ಅನ್ಕೊಳ್ಳಿ ಬಂಡವಾಳ, ಇನ್ನೂ 100 ಟೋಕನ್ ಉಳಿಯುತ್ತಲ್ಲ, ಆ 100 ಟೋಕನ್ ನೀವು 1 ವರ್ಷ ಬಿಡಿ, 3 ತಿಂಗಳು ಬಿಡಿ, 15 ದಿನ ಬಿಡಿ, ನಿಮ್ಮ ಇಷ್ಟ. ಈ ತರ ಕೇಸಲ್ಲೂ ಕೂಡ ಸಾಕಷ್ಟು ಜನ ತಮ್ಮ ಹಾಕಿರ್ತಕ್ಕಂಥ ಬಂಡವಾಳನ ಸೇಫ್ ಮಾಡಿಕೊಂಡು ಇವತ್ತು ಏನೆಲ್ಲ ಅವ್ರದ್ದು ಇನ್ವೆಸ್ಟ್ಮೆಂಟ್ ಇದೆ, ಪ್ರಾಫಿಟ್ ಅಲ್ಲಿ, ಬೋನಸ್ ಅಲ್ಲಿ ಇರ್ತಕ್ಕಂಥದ್ದು ನಮ್ಮ ಟೀಮಲ್ಲಿ ಮೋರ್ ದನ್ 50-60% ಜನ ಈ ಸ್ಟ್ರಾಟಜಿಯಿಂದ ಅವ್ರು ಹಾಕಿರ್ತಕ್ಕಂಥ ಬಂಡವಾಳನ ಆಲ್ರೆಡಿ ಈವನ್ $19 ಅಲ್ಲಿ ಖರೀದಿ ಮಾಡಿದ್ರು ಕೂಡ ಈ ಸ್ಟ್ರಾಟಜಿಯಲ್ಲಿ ತಿಂಗಳ ವಿಡ್ರಾ ಮಾಡಿ ದೇ ಆರ್ ಇನ್ ಅ ಪ್ರಾಫಿಟ್. ಓಕೆ, ಸೊ ಇಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋ ಪಾಯಿಂಟ್ಸ್ ಏನಪ್ಪಾ ಅಂತಂದ್ರೆ, ಓಕೆ, ಫಸ್ಟ್ ಪಾಯಿಂಟು, ನಿಮ್ಮ ಫಂಡು ನಿಮ್ಮ ಕಂಟ್ರೋಲ್. ಅಂದ್ರೆ ಪ್ರೈಸ್ ಕಮ್ಮಿ ಆಗ್ತಾ ಇದೆ ಅಪ್ಪ, ಇದೇನೋ $0 ಆಗ್ಬಿಡುತ್ತೆ, $1 ಹೋಗುತ್ತೆ, $2 ಹೋಗುತ್ತೆ, ಏನೋ ಮೈಂಡ್ ಸೆಟ್ ಇರ್ಲಿ,
ಬಟ್ ನಿಮ್ಮ ಫಂಡ್ ಯಾರ್ದು ನಿಮ್ಮ ಕಂಟ್ರೋಲ್ ಇರುತ್ತೆ, ಒನ್ ಥಿಂಗ್. ಓಕೆ, ಸೊ ಅಂದ್ರೆ ಇಲ್ಲಿ ಫಂಡ್ ಯಾರ್ದೋ ಬೇರೆಯವ್ರಿಗೆ ಕಂಟ್ರೋಲ್ ಕೊಟ್ಟು ನಾವಿಲ್ಲಿ ಲೈಕ್ ರಿಕ್ವೆಸ್ಟ್ ಮಾಡೋದಲ್ಲ, ಯಾವಾಗ ಬೇಕಾದ್ರೂ ಕೂಡ ನಾವಿಲ್ಲಿ ಎಕ್ಸಿಟ್ ಆಗ್ಬೋದು. ಸೆಕೆಂಡ್ ಪಾಯಿಂಟ್ ಏನು ಅಂದ್ರೆ, ಇಲ್ಲಿ ತಿಳ್ಕೊಬೇಕಾಗಿರೋದು ಏನು ಅಂದ್ರೆ, ನಮಗಿಲ್ಲಿ ಟೋಕನ್ಸ್ ಏನ್ ಸ್ಟೇಕಿಂಗ್ ಬರುತ್ತೆ ಅದಕ್ಕೆ ಇಂತಿಷ್ಟು ಟೈಮ್ ಪೀರಿಯಡ್ ಅಂತಿಲ್ಲ, ಒಂದೇ ವರ್ಷ ಬರುತ್ತೆ ಅಂತಿಲ್ಲ. ನೀವು ಎಲ್ಲಿ ತನಕ ಟೋಕನ್ಸ್ ನ ಸಿಸ್ಟಮ್ ಅಲ್ಲಿ ಬಿಟ್ಟಿರ್ತೀರಾ ಅಲ್ಲಿ ತನಕ ಟೋಕನ್ಸ್ ನಿಮಗೆ ಬರ್ತಾನೆ ಇರುತ್ತೆ. ನಿಮ್ಗೆ ಇಂತಿಷ್ಟು ಟೈಮ್ ಪೀರಿಯಡ್, ಇದು ಬರೀ 6 ತಿಂಗಳು ಬರುತ್ತೆ, 36 ದಿನ ಬರುತ್ತೆ ಅಂತಕ್ಕಂಥದ್ದು ಯಾವುದು ಕೂಡ ಇಲ್ಲಿ ಟೈಮ್ ಪೀರಿಯಡ್ ಇಲ್ಲ. ಮೂರನೇ ಪಾಯಿಂಟ್ ಏನು ಅಂದ್ರೆ, ಇಲ್ಲಿ ಯಾವುದೇ ತರದ ರಿನಿವಲ್ ಇಲ್ಲ. ಓಕೆ, ಸೊ 4ನೇ ಪಾಯಿಂಟ್ ಏನು ಅಂದ್ರೆ, ನಿಮಗೆ ಪ್ರತಿದಿನ ಕಾಂಪೌಂಡಿಂಗ್ ಬೆನಿಫಿಟ್ ಅಂತಕ್ಕಂಥದ್ದು ನಿಮಗೆ 1 ವರ್ಷ ಆದ್ರೂ ಕೂಡ ಕಾಂಪೌಂಡಿಂಗ್ ಬೆನಿಫಿಟ್ ಆಗ್ತಾನೆ ಇರುತ್ತೆ. ಏನಪ್ಪಾ ಅಂತಕ್ಕಂಥದ್ದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನಿದು ಕಾಂಪೌಂಡಿಂಗ್? ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ 100 ಟೋಕನ್ಗೆ 1 ವರ್ಷಕ್ಕೆ ಎಷ್ಟು ಟೋಕನ್ ಆಗಿರುತ್ತೆ? 900 ಟೋಕನ್ ಆಗಿರುತ್ತೆ. ನೆಗೆಟಿವ್ ಥಿಂಕ್ ಮಾಡೋಣ, ಪ್ರೈಸ್ ಬೀಳ್ತಾನೆ ಇದೆ, ತುಂಬಾ ಬಿದ್ದಿದೆ, ನಿಮ್ಮ ಹತ್ರ ಎಷ್ಟು ಟೋಕನ್ ಇದೆ? 900 ಟೋಕನ್ ಇದೆ. 1 ವರ್ಷದ ನಂತರ ನಿಮ್ಮ 100 ಟೋಕನ್ 900 ಆಗಿರುತ್ತೆ. ಆ 900 ಟೋಕನ್ ಮತ್ತೆ ನೀವು ಸಿಸ್ಟಮ್ ಅಲ್ಲಿ ಹಾಗೆ ಬಿಡ್ತೀರಾ. ಆ 900 ಟೋಕನ್ ಮತ್ತೆ ನೆಕ್ಸ್ಟ್ 1 ವರ್ಷಕ್ಕೆ ಎಷ್ಟಾಗುತ್ತೆ ಅಂದ್ರೆ 8130 ಟೋಕನ್ ಆಗುತ್ತೆ. ಓಕೆ, ದಿಸ್ ಇಸ್ ದ ಪವರ್ ಆಫ್ ಕಾಂಪೌಂಡಿಂಗ್. ನೀವು ಇಮ್ಯಾಜಿನ್ ಮಾಡಿ, ಈ 20 ತಿಂಗಳ ಮುಂಚೆ ಯಾರೆಲ್ಲ 100 ಟೋಕನ್ ಹಾಕಿದ್ರು ಅಥವಾ 1000 ಟೋಕನ್ ಹಾಕಿದ್ರು, 5000 ಟೋಕನ್ ಆಗಿದ್ರು, ಇವತ್ತು ಎಷ್ಟು ಅವ್ರದ್ದು ಪೋರ್ಟ್ಫೋಲಿಯೋ ಇನ್ಕ್ರೀಸ್ ಆಗಿದೆ ಅಂತಕ್ಕಂಥದ್ದು. ಓಕೆ, ಅದನ್ನ ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಹೇಳಿದೆ ಫಾರ್ ಎಕ್ಸಾಂಪಲ್, ಆ 900 ಟೋಕನ್ 1 ವರ್ಷ ಆದ್ಮೇಲೆ 900 ಬಂದಿರುತ್ತೆ, ತಿರ್ಗಾ ನೀವು 6 ತಿಂಗಳು ಆ 900 ಟೋಕನ್ ಬಿಡ್ತೀರಾ ಅಂದ್ರೆ ಎಷ್ಟಾಗಿರುತ್ತೆ? 2664 ಟೋಕನ್ ಆಗಿರುತ್ತೆ. ನಿಮ್ಮ 100 ಟೋಕನ್ ಹತ್ತತ್ರ 16ರಿಂದ 17 ತಿಂಗಳಿಗೆ 2664 ಟೋಕನ್ ಆಗುತ್ತೆ. ಅದನ್ನ ನೀವೇ ಕ್ಯಾಲ್ಕುಲೇಟ್ ಮಾಡಿ, $2 ಮಾಡ್ತಿರೋ, $3 ಮಾಡ್ತಿರೋ, $5 ಮಾಡ್ತಿರೋ, ನೀವೇ ಮಾಡಿ. ಎಷ್ಟು ಮಿನಿಮಲ್ ನಾವು ಮಾಡಿದ್ರು ಕೂಡ 2x 3x ನಾವು ಆರಾಮ್ಸೆ ಪ್ರಾಫಿಟ್ ಅಲ್ಲಿ LGNS ಇಂದ, ಸೊ ಈವನ್ ವಿತ್ ಲೆಸ್ ಕೌಂಟೇಬಲ್ ಅಲ್ಲೂ ಕೂಡ ಮಾಡ್ಕೊಳ್ತಕ್ಕಂಥದ್ದು. ಲಾಸ್ಟ್ 20 ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಾ ಅಂತ ನನಗೆ ನೀವು ಕೇಳೋದಾದ್ರೆ, ಲಾಸ್ಟ್ 20 ಮಂತ್ಸ್ ಇಂದ ಏನೆಲ್ಲ ಸಿಸ್ಟಮ್ ಲೈಕ್ ಬರ್ತಾ ಇದೆ ಅದ್ರ ಬೇಸ್ಡ್ ಮೇಲೆ ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಸೊ ಈ ಬೇಸ್ಡ್ ಅಲ್ಲಿ ನೀವು ನಿಮ್ಮ ಪ್ರಾಫಿಟ್ ನ ಡಿಸೈಡ್ ಮಾಡ್ಬೋದು, ಬುಕ್ ಮಾಡ್ಕೊಳ್ತಕ್ಕಂಥದ್ದು ನೀವು ಡಿಸೈಡ್ ಮಾಡಬೇಕು. ಓಕೆ, ಸೊ ಇದು ಇವತ್ತಿನ ಲೈಕ್ ಯಾವ ತರ ನಾವು ಲೈಕ್ ಸಿಸ್ಟಮ್ ಅಲ್ಲಿ ಲೈಕ್ ಪ್ರಾಫಿಟ್ ನ ಬುಕ್ ಮಾಡಬೇಕು, LGNS ಲೈಕ್ ಯಾವ ತರ ಜನರೇಟ್ ಆಗುತ್ತೆ ಅಂತಕ್ಕಂಥದ್ನ ತಿಳಿಸ್ಕೊಟ್ಟಿದ್ದೀನಿ. ಅಂಡ್ ಯಾವ ತರ ಟೋಕನ್ ಮಿಂಟ್ ಆಗುತ್ತೆ ಅಂತಾನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಅಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಸೊ ಕಾಂಪೌಂಡಿಂಗ್ ಬೆನಿಫಿಟ್ ಯಾವ ತರ ವರ್ಕ್ ಆಗಿದೆ ಅಂತಕ್ಕಂಥದ್ನ ನಾನು ಕೂಡ ತಿಳಿಸ್ಕೊಡ್ತೀನಿ. ಎಕ್ಸಾಂಪಲ್ ನೋಡೋಣ, ಒಂದೇ ನಿಮಿಷ. ಹಲೋ, ಓಕೆ, ಸಾರಿ, ಅವರು ಮೇ ಬಿ ಕನೆಕ್ಟ್ ಆಗ್ತಾ ಇಲ್ಲ. ಸೊ ಒಬ್ರದ್ದು ಲೈಕ್ ಲೈವ್ ಟೆಸ್ಟಿಮೋನಿ ನಿಮಗೆ ತೋರ್ಸಕ್ ಇಷ್ಟಪಡ್ತೀನಿ. ಓಕೆ, ಸೊ ಈ ವ್ಯಕ್ತಿ ಇದು ಸ್ಕ್ರೀನ್ ಶಾಟ್ ಅವ್ರು ನನಗೆ ಕಳಿಸಿದ್ದು 14th ಜಾನ್ವರಿಯಲ್ಲಿ. ಓಕೆ, ಸೊ ಅವ್ರದ್ದು ಟೋಟಲ್ LGNS ಬಂದು 7073. ಓಕೆ, 7073. ಸೊ ಅವ್ರು ಎಷ್ಟು LGNS ನ ಖರೀದಿ ಮಾಡಿದ್ರು, ಯಾವ ಪ್ರೈಸ್ ಅಲ್ಲಿ ಮಾಡಿದ್ರು ಅಂತಕ್ಕಂಥದ್ನ ನಿಮಗೆ ಕ್ಯಾಲ್ಕುಲೇಷನ್ ನಾನು ಇಲ್ಲಿ ಎಕ್ಸಾಂಪಲ್ ತೋರಿಸ್ತೀನಿ. ಎಕ್ಸಾಂಪಲ್, 1400 ಟೋಕನ್ 8 ತಿಂಗಳ ಕೆಳಗೆ ಆ ವ್ಯಕ್ತಿ ಖರೀದಿ ಮಾಡಿರ್ತಕ್ಕಂಥದ್ದು. ಯಾವ ಪ್ರೈಸ್ ಅಲ್ಲಿ? 1400 ರೂಪಾಯಿ ಇದ್ದಾಗ. ಓಕೆ, 1400 ಟೋಕನ್ ಖರೀದಿ ಮಾಡಿದ್ದು, ಒಂದು ಟೋಕನ್ ಬೆಲೆ 1400 ರೂಪಾಯಿ ಇದ್ದಾಗ ಟೋಟಲ್ ಅವ್ರದ್ದು ಇನ್ವೆಸ್ಟ್ಮೆಂಟ್ ಅರೌಂಡ್ 18 to 20 lakhs. ಓಕೆ, ಸೊ 18 to 20 lakhs ರೇಂಜ್ ಅಲ್ಲಿ, ಯಾಕಂದ್ರೆ 14 13.5 ಈ ತರ ಅವರು ಖರೀದಿ ಮಾಡಿದ್ದು. ಓಕೆ, ಸೊ ಇವತ್ತು ಅವರು ಸ್ಟೇಕ್ ಮಾಡಿರ್ತಕ್ಕಂಥ 1400 LGNS ಇವತ್ತು ಎಷ್ಟು LGNS ಆಗಿದೆ ಅಂದ್ರೆ ಎಕ್ಸಾಂಪಲ್, ಇದು ಫಾರ್ ಎಕ್ಸಾಂಪಲ್ ನಾನೇನು ಸ್ಕ್ರೀನ್ ಶಾಟ್ ತೋರಿಸಿದೆ ಅದು 14 ಜನವರಿ 2100 LGNS ಏನಾಯ್ತು. ಸೊ ಇವತ್ತಿಗೆ 7100 LGNS ಇತ್ತು. ಮತ್ತೆ 10 ಡೇಸ್ದು ಅಂತಂದ್ರೆ ಹತ್ತತ್ರ 8000 ಆಗಿರುತ್ತೆ. ನಾನು 7800 LGNS ನ ಕೌಂಟ್ ಇಟ್ಕೊಂಡಿದ್ದೀನಿ. 7800 LGNS ಇವತ್ತಿನ ಪ್ರೈಸು 650 ಮಾಡಿದ್ರೆ ಅವ್ರದ್ದು ಇವತ್ತಿನ ಪೋರ್ಟ್ಫೋಲಿಯೋ 50,70,000 ಆಗಿದೆ ಫ್ರೆಂಡ್ಸ್. ಓಕೆ, ಇನ್ ಬಿಟ್ವೀನ್ ಅವ್ರು ವಿಡ್ರಾನು ಕೂಡ ಮಾಡ್ಕೊಂಡಿದ್ದಾರೆ. ಓಕೆ, ಆಲ್ಮೋಸ್ಟ್ ಒಂದು ಹತ್ತತ್ರ ಒಂದು 500,000 ಕೂಡ ವಿಡ್ರಾಲ್ ಆಗಿರ್ಬೋದು. ಓಕೆ, ಸೊ ಅಥವಾ ನಾಳೆ ಅವ್ರದ್ದು ಲೈವ್ ವಿಡಿಯೋ ನಾನು ಶೇರ್ ಮಾಡ್ತೀನಿ. ಇವತ್ತಿನ ಪ್ರೆಸೆಂಟ್ ಅವ್ರದ್ದು ಸ್ಟೇಕಿಂಗ್ ಪೋರ್ಟ್ಫೋಲಿಯೋ ಇರ್ತಕ್ಕಂಥದ್ದು 50,70,000.
ಬೇಡ ಅಂತಂದ್ರೆ ಅವ್ರು ಎಕ್ಸಿಟ್ ಆಗಬೇಕು ಅಂದ್ರೆ ವಿತಿನ್ 10 ಸೆಕೆಂಡ್ ಅಲ್ಲಿ ಅವ್ರದ್ದು ಏನು ಡಾಲರ್ ಇದೆ ವಿತ್ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಎಕ್ಸಿಟ್ ಆಗ್ಬೋದು. ಇಲ್ಲಿ ಯಾವುದು ಕೂಡ ಯಾರ್ದು ಕಂಟ್ರೋಲ್ ಇಲ್ಲ. ಸೊ ದಿಸ್ ಈಸ್ ದ ಪವರ್ ಆಫ್ ಕಾಂಪೌಂಡಿಂಗ್. ಯಾಕೆ ತಿಳ್ಕೊಬೇಕು ಅಂದ್ರೆ ಅವರು ಖರೀದಿ ಮಾಡಿದ್ದು ಯಾವ ಪ್ರೈಸ್ ಅಲ್ಲಿ $14 ಅಲ್ಲಿ. ಓಕೆ, ಅವಾಗ ಸ್ಟೇಕಿಂಗ್ ಪರ್ಸೆಂಟೇಜು ಸ್ವಲ್ಪ ಜಾಸ್ತಿನೇ ಇತ್ತು. ಓಕೆ, ಅವಾಗ ಬಾಂಡಿಂಗ್ ಟ್ರೆಜರಿ ಕಮ್ಯುನಿಟಿ ಕೂಡ ಸ್ವಲ್ಪ ಕಮ್ಮಿ ಇತ್ತು, ಈ 20 ಲಕ್ಷ ಇತ್ತು. ಸೊ ಅವಾಗ ನಾವು ನೋಡೋದಾದ್ರೆ ಹತ್ತತ್ರ 12-13 ಲಕ್ಷ 12 ಲಕ್ಷ ಕಮ್ಯುನಿಟಿ ಮಾತ್ರ ಇತ್ತು. ಓಕೆ, ಅವಾಗ ಡೈಲಿ ಸಿಗ್ತಕ್ಕಂಥ ಸ್ಟೇಕಿಂಗು ಕೂಡ ಜಾಸ್ತಿ ಇತ್ತು, ಇವತ್ತು ಕಮ್ಮಿ ಇದೆ. ಓಕೆ, ಈ ರಿಸಲ್ಟ್ ಮೇ ಬಿ 8 ತಿಂಗಳಿಗೆ ಸಿಗೋದು, ನೆಕ್ಸ್ಟ್ 10 ತಿಂಗಳಿಗೆ ಸಿಗ್ಬೋದು, ದಟ್ ಈಸ್ ಡಿಫರೆಂಟ್. ಓಕೆ, ಬಟ್ ಪವರ್ ಆಫ್ ಕಾಂಪೌಂಡಿಂಗ್ ಯಾವ ತರ ವರ್ಕ್ ಆಗಿದೆ ಅಂತಕ್ಕಂಥ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಈ ಪವರ್ ಆಫ್ ಕಾಂಪೌಂಡಿಂಗ್ ಕ್ಯಾಲ್ಕುಲೇಷನ್ ತಿಳ್ಕೊಳ್ಳದೆ, ಗೊತ್ತಿಲ್ಲದೆ, ಅನಲೈಸ್ ಮಾಡದೆ ಪ್ಯಾನಿಕ್ ಆಗಿ ಪ್ರೈಸ್ ಬೀಳ್ತಾ ಇದೆ, ಡ್ರಾಪ್ ಆಗ್ತಾ ಇದೆ ಅಂತ ಯಾರೆಲ್ಲ ನಮ್ಮ ಟೀಮಲ್ಲಿ ಸಾಕಷ್ಟು ಜನ ವಿಡ್ರಾ ಮಾಡಿ ಏನೋ ಆಪ್ಷನ್ ಇಲ್ಲದೆ ವಿಡ್ರಾ ಮಾಡಿ, ಅಂದ್ರೆ ಬೇರೆ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, ನಾವು ಕೊಟ್ಟಿರ್ತಕ್ಕಂಥ ಹಣ ಕೊಟ್ವಿ, ಅವ್ರು ಕೊಟ್ಟಾಗೆ ತಗೋಬೇಕು ಅಂತಕ್ಕಂಥದ್ದು ಆಪ್ಷನ್ ಇರುತ್ತೆ. ಒಂದು, ನಾವು ಹಾಕಿರ್ತಕ್ಕಂಥ ಏನ್ ಆಗ್ತಾ ಇದೆ ಅಂತಕ್ಕಂಥದ್ದು ಯಾರಿಗೂ ಕೂಡ ತಿಳಿಯಲ್ಲ. ಸೆಕೆಂಡ್ ಥಿಂಗ್, ಓಕೆ, ಬಟ್ ಇದು ಒಂದು ಪ್ರಾಜೆಕ್ಟ್ ಬೇಸ್ಡ್, ಇದು ಇನ್ವೆಸ್ಟ್ಮೆಂಟ್ ಪ್ಲಾನ್ ತರ ನಾವು ಆಲ್ರೆಡಿ ಹೇಳ್ದಾಗೆ ಏನೆಲ್ಲ ಸಿಸ್ಟಮ್ ರನ್ ಆಗ್ತಾ ಇದೆ. ಸೊ ಅದ್ರ ಬೇಸ್ಡ್ ಮೇಲೆ ನಾವು ಕಂಪೇರ್ ಇಟ್ಕೊಂಡು ಈ ಸಿಸ್ಟಮ್ ಅಲ್ಲಿ ನಾವು ಇನ್ವಾಲ್ವ್ ಆಗ್ಲಿಕ್ಕೆ ಆಗಲ್ಲ. ಓಕೆ, ಸೊ ಇಲ್ಲಿ ಇದು ಪ್ರಾಜೆಕ್ಟ್ ಬೇಸ್ಡ್ ಕ್ರಿಪ್ಟೋ ಥಿಂಗ್ ಯಾವ ತರ ಒಂದು ರಿಯಾಲಿಟಿಯಲ್ಲಿ ವರ್ಕ್ ಆಗುತ್ತೆ, ಅದ್ರ ಪ್ರೋಟೋಕಾಲ್ ಮೇಲೆ ವರ್ಕ್ ಆಗ್ತಾ ಇರತಕ್ಕಂಥದ್ದು ಇರೋದ್ರಿಂದ ನಾವು ಇಲ್ಲಿ ತಿಳ್ಕೊಂಡು ಇನ್ವಾಲ್ವ್ ಆದಾಗ ಈ ಸಿಸ್ಟಮ್ ಬಗ್ಗೆ ಯಾವಾಗ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ, ತಿಳ್ಕೊಳ್ಳದೆ ಇದ್ವಿ ಅಂದ್ರೆ ನಮಗೆ ಪ್ರೈಸ್ ಡ್ರಾಪ್ ಆಗ್ತಾ ಇದೆ ಅಥವಾ ಏನೋ ಬರ್ತಾ ಇದೆ. ನೋಡಿ, ಈವನ್ 1 ಇಯರ್ ಅಲ್ಲಿ 2x 3x ಇಸ್ ನಾಟ್ ಅ ಟೂ ಟೈಮ್ಸ್ ಪ್ರಾಫಿಟ್ ಕೂಡ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಓಕೆ, ಯಾವುದೋ ಸಿಸ್ಟಮ್ ಅಲ್ಲಿ ನಾವು 16 ತಿಂಗಳು 20 ತಿಂಗಳು ಅವ್ರಿಗೆ ತಿಂಗಳ 10% ಕೊಡ್ತಾರೆ, 20 ತಿಂಗಳು ಕೊಡ್ತಾರೆ, ಅಥವಾ ನೆಕ್ಸ್ಟ್ ಮಂತ್ ಅದು ಕೊಡ್ತಾರೋ ಇಲ್ವೋ ಏನೋ ಗೊತ್ತಿಲ್ದೇನೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಓಕೆ, ಬಟ್ ಇಲ್ಲಿ ನಮ್ಮ ಫಂಡ್ ನಮ್ಮ ಕಂಟ್ರೋಲ್ ಇದ್ರೂ ಕೂಡ ಜನ ಆದ್ರೂ ಕೂಡ ವಿಚಾರ ಮಾಡ್ತಾರೆ, ಪ್ಯಾನಿಕ್ ಆಗ್ತಾರೆ, ವಿಡ್ರಾ ಮಾಡಿ ಮತ್ತೆ ಯಾವುದೋ ಒಂದು ಗ್ರೀಡ್ ಕಾನ್ಸೆಪ್ಟಿಗೆ ಹೋಗ್ತಾರೆ. ಡೈಲಿ 1%, ಡೈಲಿ 3%, ಈ ತರ ಮೈಂಡ್ ಸೆಟ್ ಕೂಡ ಜಾಸ್ತಿ ಇದೆ. ಹೌದು, ಇಲ್ಲ ಅಂತ ಹೇಳಲ್ಲ ಗ್ರೀಡ್, ಬಟ್ ಎಷ್ಟು ಗ್ರೀಡ್ ಇದೆ ಅಷ್ಟೇ ನಮಗೆ ಲಾಸು ಆಗ್ತಕ್ಕಂಥ ಫಿನಾನ್ಷಿಯಲ್ ಮಾರ್ಕೆಟ್ ಇರೋದ್ರಿಂದ ಸಾಕಷ್ಟು ವೇಯಲ್ಲಿ ಅನಲೈಸ್ ಮಾಡಿ ನಿಮ್ಮ ಡಿಸಿಷನ್ ನಿಮ್ಮ ಕಂಟ್ರೋಲು. ಓಕೆ, ನಾನು ಪ್ರತಿ ಸಲ ಹೇಳ್ದಾಗೆ ಇಲ್ಲಿ ಯಾರೋ ಎಮೋಷನಲಿ ಡಿಸಿಷನ್ ತಗೊಳ್ಬೇಡಿ, ಲಾಜಿಕ್ ಇಂದ ಒಂದು ಕ್ಯಾಲ್ಕುಲೇಷನ್ ಬೇಸ್ಡ್ ಆಗಿ ಡಿಸಿಷನ್ ತಗೊಳ್ಳಿ. ಯಾರೋ ಹೇಳಿದ್ರು ಅಥವಾ ಯಾರೋ ನೋಡಿ ಹಾಕಿ ನಂಬಿ ಹಾಕಿ ಆ ತರ ಪದಗಳಿಂದ ಯಾರು ಕೂಡ ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಡಿಸಿಷನ್ ನಿಮ್ಮ ರಿಸ್ಕ್ ನಿಮ್ದಾಗಿರುತ್ತೆ. 1 ಟೋಕನ್ ಇಂದ ಬನ್ನಿ, 10 ಟೋಕನ್, 100 ಟೋಕನ್, ನಿಮ್ಮ ಡಿಸಿಷನ್ ನಿಮ್ಮ ಅನಲೈಸ್ ಬೇಸ್ಡ್ ಮೇಲೆ ಇನ್ವಾಲ್ವ್ ಆಗಿ. ಯಾಕೆ ನಾನು ಇದನ್ನ ಹೇಳ್ತಾ ಇರ್ತೀನಿ ಪ್ರತಿ ಮೀಟಿಂಗ್ ಅಲ್ಲೂ ಅಂದ್ರೆ, ಸೊ ವೇ ಆಫ್ ಕನ್ವೇಯಿಂಗ್ ಡುಪ್ಲಿಕೇಶನ್ ನಾವು ಯಾವ ತರ ಮಾಡ್ತೀವಿ ಅದೇ ತರ ಟೀಮ್ ಬಿಲ್ಡ್ ಆಗುತ್ತೆ. ಎಜುಕೇಶನ್ ಟೀಮ್ ನ ಬಿಲ್ಡ್ ಮಾಡೋಣ. ಸೊ ಆ ಬೇಸ್ಡ್ ಆಗಿ ನಾವು ಹೋದಾಗ ಎಲ್ಲರೂ ಕೂಡ ಸೊ ಒಂದು ಒಳ್ಳೆ ವೇ ಅಲ್ಲಿ ಕೂಡ ನಮ್ಮ ಪೋರ್ಟ್ಫೋಲಿಯೋನ ಜಾಸ್ತಿ ಮಾಡ್ಕೋಬಹುದು. ಯಾಕಂದ್ರೆ ನಾವು ಕೊಡ್ತಕ್ಕಂಥ ಎಜುಕೇಶನ್ ಡಿಸ್ಕಷನ್ ನಿಮಗೆ ಗೊತ್ತಾಗ್ತಕ್ಕಂಥದ್ದು ವೇ ಅಲ್ಲಿ ನಾವು ಹೋದಾಗ ಏನಾಗುತ್ತೆ, ಡೇ ಬೈ ಡೇ ನೀವು ಕೂಡ ಅದೇ ರೀತಿ ನಿಮ್ಮ ಟೀಮ್ಗೆ ಕನ್ವೆ ಮಾಡ್ತೀರಾ. ಸೊ ಅದ್ರ ಬೇಸ್ಡ್ ಅಲ್ಲಿ ನಾವು ಟೀಮ್ ನ ಲೈಕ್ ಬಿಲ್ಡ್ ಮಾಡೋಣ ಒಂದು ಎಜುಕೇಶನ್ ಬೇಸ್ಡ್ ಅಲ್ಲಿ. ಮತ್ತೆ ನಾನು ನೆಕ್ಸ್ಟ್ ಸೆಷನ್ ಅಲ್ಲಿ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಕ್ವಶನ್ ಅಂಡ್ ಆನ್ಸರ್ಸ್ ಇರ್ಬೋದು, ಯಾರಿಗೆಲ್ಲ ಸಿಸ್ಟಮ್ ಬಗ್ಗೆ ಏನು ಟೆಕ್ನಿಕಲಿ ಏನಾದರೂ ಡೌಟ್ಸ್ ಇದೆ ಅಂತಕ್ಕಂಥದ್ದನ್ನ ಡೈರೆಕ್ಟ್ಲಿ ಪರ್ಸನಲಿ ನಂಗೆ ಮೆಸೇಜ್ ಮಾಡಿ, ಸೊ ಅಥವಾ ಡೈರೆಕ್ಟ್ಲಿ ಝೂಮ್ ಮೀಟಿಂಗ್ ಅರೇಂಜ್ ಮಾಡ್ತೀನಿ, ಅಲ್ಲೂ ಕೂಡ ಓಪನ್ ಆಗಿ ನೀವು ಡಿಸ್ಕಷನ್ ಮಾಡ್ಬೋದು ಯಾವುದೇ ತರ ಡೌಟ್ ಇದ್ರೂ ಕೂಡ. ಯಾಕಂದ್ರೆ ಸಾಕಷ್ಟು ಜನಕ್ಕೆ ಸಾಕಷ್ಟು ಡೌಟ್ ಇರುತ್ತೆ, ಆ ಡೌಟ್ ಇಂದ ಇನ್ನೊಬ್ರು ಕೂಡ ಕ್ಲಾರಿಟಿ ಸಿಗುತ್ತೆ. ಸೊ ಅದ್ರ ಬೇಸ್ಡ್ ಮೇಲೆ ಕೂಡ ನಾವು ಅದನ್ನ ಕ್ಲಾರಿಟಿ ಎಲ್ಲರಿಗೂ ಕೊಡೋಣ. ಓಕೆ, ಸೊ ಇದು ಪ್ರಾಜೆಕ್ಟ್ ಬೇಸ್ಡ್ ಸಿಸ್ಟಮ್ ಇರೋದ್ರಿಂದ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗಿ. ಬರೀ ದುಡ್ಡು ಹಾಕಿದ್ರೆ ದುಡ್ಡು ಬರುತ್ತೆ ಅಷ್ಟು ಬರುತ್ತೆ ಅಂತಕ್ಕಂಥದ್ದು ಸಿಸ್ಟಮ್ ಇದಲ್ಲ. ಓಕೆ, ಸೊ ಈ ಸಿಸ್ಟಮ್ ತರ ಯಾವುದು ಕೂಡ ಇಲ್ಲಿ ತನಕ ಕ್ರಿಪ್ಟೋ ವರ್ಲ್ಡ್ ಅಲ್ಲೇ ಯಾವುದು ಕೂಡ ಬಂದಿಲ್ಲ. ಈ ಸಿಸ್ಟಮ್ ತರ ಸೇಮ್ ಸಿಸ್ಟಮ್ ತರ ಸಾಕಷ್ಟು ಒಂದು 25-30 ಸಿಸ್ಟಮ್ಗಳು ಮಾರ್ಕೆಟಿಗೆ ಬಂದು ಬರೀ 2-3 ತಿಂಗಳು ಕೂಡ ಸಸ್ಟೈನ್ ಆಗ್ಲಿಲ್ಲ. ಓಕೆ, ಸೊ ಯಾಕಂದ್ರೆ ಯಾವುದೋ ಒಂದು ಸಿಸ್ಟಮ್ ಸ್ಪೀಡ್ ಆಗಿ ಗ್ರೋತ್ ಆಗ್ತಾ ಇರುತ್ತೆ, ಒಂದು ಗ್ರೋತ್ ಸಿಗ್ತಾ ಇದೆ ಅಂತಂದಾಗ ಅದನ್ನ ಕಾಪಿ ಮಾಡ್ತಕ್ಕಂಥ ಸಂಖ್ಯೆ ಸಾಕಷ್ಟು ಇರುತ್ತೆ. ಬಟ್ ಇದು ಇಲ್ಲಿ ಅದು ಯಾವುದೇ ರೀತಿಯೂ ಕೂಡ ಪಾಸಿಬಿಲಿಟಿ ವರ್ಕ್ ಆಗಿಲ್ಲ. ಓಕೆ, ಸೊ ಅಟ್ ದ ಎಂಡ್ ಸೊ ಎಲ್ಲರೂ ಕೂಡ ಎಜುಕೇಟ್ ಆಗಿ ಅದ್ರ ಬೇಸ್ ಮೇಲೆ ನಾವು ಕೂಡ ಟೀಮ್ ನ ಬಿಲ್ಡ್ ಮಾಡ್ತಾ ಹೋಗೋಣ. ಓಕೆ, ಸೊ ಸಾಕಷ್ಟು ಜನ ಲೆವೆಲ್ ಇನ್ಕಮ್ ಇಂದನೂ ಕೂಡ ನಮ್ಮ ಟೀಮಲ್ಲಿ ಡೈಲಿ 5,000 10,000 20,000 ಇನ್ಕಮ್ ತನಕ ಕೂಡ ತಗೊಳ್ತಾ ಇದ್ದೀರಾ. ಸೊ ಎರಡು ಲೆವೆಲ್ 3 ಲೆವೆಲ್ 5 ಲೆವೆಲ್ ಅಲ್ಲಿ ನಿಮ್ಮದೇ ಆದಂತ ಒಂದು ಲೈಕ್ ಒಂದು ವ್ಯಾಲ್ಯೂಮ್ ನ ಸೆಟ್ ಮಾಡ್ಕೊಳ್ಳಿ. ಸೊ ಎಷ್ಟು ವ್ಯಾಲ್ಯೂಮ್ ಅಲ್ಲಿ ಯಾವ ತರ ನಾವು ಇನ್ಕಮ್ ನ ಕ್ರಿಯೇಟ್ ಮಾಡ್ಕೋಬಹುದು ಅಂತಕ್ಕಂಥದ್ನ ಸೊ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಸೊ ನನ್ನ ಜರ್ನಿ ಸಕ್ಸಸ್ ಜರ್ನಿ ಯಾವ ತರ, ಸೊ ಇಲ್ಲಿ ಇನ್ಕಮ್ ವೇ ಅಲ್ಲಿ ನಮ್ಮ ಟೀಮ್ ಅಲ್ಲೂ ಕೂಡ ಯಾವ ತರ ಇನ್ಕಮ್ ಮಾಡಿದ್ದಾರೆ ಲೈವ್ ಟೆಸ್ಟಿಮೋನಿ ಕೂಡ ಕೊಟ್ಟು ಸೊ ನಿಮ್ಗೆಲ್ಲರಿಗೂ ಕೂಡ ಕ್ಲಾರಿಟಿ
ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ನಿಮಗೆ ಇನ್ವೈಟ್ ಮಾಡಿದ್ದಾರೆ ಅವ್ರದ್ದು ಕೂಡ ಅಭಿಪ್ರಾಯ ಮತ್ತೆ ಅವ್ರದ್ದು ಕೂಡ ರಿಯಲ್ ಅಕೌಂಟ್ಸ್ ಅನ್ನ ಅಥವಾ ಯಾವ ತರ ವಿಡ್ರಾ ಮಾಡಿದ್ದಾರೆ, ಯಾವ ತರ ಅವ್ರದ್ದು ಗ್ರೋತ್ ಆಗಿದೆ ಅಂತಕ್ಕಂಥದ್ದನ್ನ ನೀವು ತಿಳ್ಕೊಬಹುದು. ಸೊ ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದೇನು ಅಂದ್ರೆ ಲಾಸ್ಟ್ 7 to 8 months ಇಂದ ಯಾರೆಲ್ಲ ಇಲ್ಲಿ ಸ್ಟಿಕ್ ಆನ್ ಆಗಿದ್ದಾರೆ ಅವ್ರದ್ದು ಅಕೌಂಟ್ಸ್ ನ, ಅವ್ರದ್ದು ಪೋರ್ಟ್ಫೋಲಿಯೋನ ಪ್ರೈಸ್ ಏನೇ ವೇರಿಯೇಷನ್ ಆಗಿದ್ರು ಎಷ್ಟು ಅವ್ರದ್ದು ಗ್ರೋತ್ ಆಗಿದೆ ಅಂತಕ್ಕಂಥದ್ದನ್ನ ನೀವು ತಿಳ್ಕೊಳ್ಳಿ. ಸೊ ಅವಾಗ ಕಂಪ್ಲೀಟ್ಲಿ ಯಾವ ತರ ಪವರ್ ಆಫ್ ಕಾಂಪೌಂಡಿಂಗ್ ಅಂತಕ್ಕಂಥದ್ದು ವರ್ಕ್ ಆಗುತ್ತೆ ಅಂತಕ್ಕಂಥದ್ದು ಸೊ ನಿಮಗೆ ಐಡಿಯಾ ಬರುತ್ತೆ. ಸೊ ಅದ್ರ ಬೇಸ್ಡ್ ಮೇಲೆ ನಾವೆಲ್ಲರೂ ಕೂಡ ಇನ್ವಾಲ್ವ್ ಆಗೋಣ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾನು ನೆಕ್ಸ್ಟ್ ಫರ್ದರ್ ಮೀಟಿಂಗ್ ಅಲ್ಲಿ ಕನೆಕ್ಟ್ ಆಗ್ತೀನಿ. ವಿಶಿಂಗ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಗುಡ್